ನಮಸ್ತೆ. ನಮಸ್ತೆ ಸರ್. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾ ಮಾತಾಡಿನ್ರಿ ಈಗ. ಓ, ಈ ಮುಂಚೆ ಮಾತಾಡಿದ್ದೀರಿ? ಹ್ಞೂನ್ರಿ. ಓ, ಗಂಡನ ಬಗ್ಗೆ ಹೇಳಿದ್ರಿ? ಹಾನ್ರಿ. ಗಂಡನ ಸ್ನೇಹಿತನ ಬಗ್ಗೆ ಹೇಳಿದ್ರಿ? ಹ್ಞೂನ್ರಿ. ಹೇಗಿದ್ದೀಯವ? ಹ್ಞೂನ್ರಿ, ಆರಾಮದೇನ್ರಿ. ನೀವ್ ಆರಾಮದಿರ್ರಿ? ಖಂಡಿತ ಚೆನ್ನಾಗಿದ್ದೀನಿ ತಾಯಿ. ಹ್ಞೂನ್ರಿ. ಮನಿ ಮಠದ ಓಪನಿಂಗ್ ಆತ್ರಿ. ಓ, ಆಯ್ತವ. ಅದು ಮಠ ಅಲ್ಲ, ಆಶ್ರಮ. ಆಶ್ರಮ ರೀ. ಹೌದು. ಸಾರಿ ರೀ. ಇರ್ಲಿ ಇರ್ಲಿ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಓ, ನಿಮಗೂ ವಿಷಯ ಗೊತ್ತಿತ್ತಾ? ಅಂದ್ರ ಫೋನ್ಯಾಗ ಬಂದಿದ್ದಲ್ರಿ ಫೋಟೋ. ಹೌದು 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 ಹೌದು. ಅಂದ್ರ ನೋಡಿದ್ವಿ ನಾವ್ ನಿನ್ನೆ. ಸಂತೋಷ. ನಾನು ಶನಿವಾರ ದೋಸ್ತ್ರಿ ನಿಮ್ದ ಕಾರ್ಯಕ್ರಮ ಚಾಲು ಆಗ್ಲಿಲ್ರಿ. ಹೌದು ಹೌದು, ಶನಿವಾರ ಇದ್ದಿದ್ರಿಂದ ಶನಿವಾರ ಮತ್ತು ಭಾನುವಾರ 2 ದಿವಸಲು ಹೋಮ ಹವನಗಳಿದ್ದಿದ್ರಿಂದ ಮಾಡೋಕ್ಕಾಗ್ಲಿಲ್ಲ ನೋಡಿ. ಅದಾದ ಬೆಳಿಗ್ಗೆನೆ ನಾನು ಬಂದು ಕೂತಿದ್ದೀನಲ್ಲ ಕಾರ್ಯಕ್ರಮಕ್ಕೆ. ಹೌದು, ಈಗೂ ನೋಡಿನ್ರಿ ನಾನ. ಒಳ್ಳೇದು ತಾಯಿ. ಚೆನ್ನಾಗಿದ್ದೀರಾ? ಹ್ಞೂನ್ರಿ, ಆರಾಮದೇನ್ರಿ. ಸಂತೋಷ. ಈಗೆಲ್ಲಾ ರೀತಿಯಲ್ಲೂ ಏನೋ ಏನೋ ಒಂದಷ್ಟು ನೆಮ್ಮದಿ ಇದೆಯಾ? ಹಾನ್ರಿ, ನೆಮ್ಮದಿ ಐತ್ರಿ. ಆದ್ರೆ ಈ ಮನಿ ಯಾರ ಕುಡುದ್ ಬಾಳ್ ಮಾಡಿ ಒಟ್ಟ ಇದೇ ಇಲ್ರಿ, ನೆಮ್ಮದಿ ಅನ್ನೋದೇ ಇಲ್ರಿ ಸರ್. ಒಂದು ಕೆಲಸ ಮಾಡವ, ನೀನು ಇದೇ ನಂಬರ್ಗೊಂದು ವಾಟ್ಸಪ್ ಮೆಸೇಜ್ ಮಾಡವ. ನಿನಗೊಂದು ಪರ್ಸನಲ್ ಸಮಯ ಅಂತ ಕೊಡ್ತೀನಿ. ಸಾಧ್ಯವಾದ್ರೆ ಆ ಸಮಯದಲ್ಲಿ ನಿನ್ ಗಂಡನನ್ನೂ ಮಾತಾಡ್ಸು. ನಿನ್ ಜೊತೆ ಈಗ ನಾನು 2-3 ಮಾತಾಡಿರೋದ್ರಿಂದ. ಹಲೋ ರೀ. ಹೇಳವ. ಹಿಕಟ್ ನಿನ್ ಜೊತೆ ಮಾತಾಡ್ತೀನಿ ಈಗ. ಹಲೋ ರೀ. ಹೇಳವ. ಇದ್ರಿ, ನಾನ್ ನಿಮ್ ಜೊತೆ ಮಾತಾಡಿನಲ್ರಿ. ಅವ್ರ ನಾನ್ ಇಷ್ಟ ಪಟ್ಟಿದ್ನಲ್ರಿ, ಅವ್ರ ಕೇಳಿಸ್ಕೊಂಡಾರ್ರಿ ಅದನ್ನ. ಅವ್ರ ಕೇಳಿಸ್ಕೊಂಡ ನನಗ ಅಂದ್ರಿ ಅವ್ರ ಏನಂತ? ನಾನ್ ನಿಮ್ ಜೊತೆ ಮಾತಾಡಿದ್ನಲ್ರಿ. ಗೊತ್ತು ಕೇಳಿಸ್ಕೊಂಡ್ ಏನಂದ್ರು? ಅವ್ರು ನನ್ಗೇನ್ ಬೇದಿಲ್ರಿ, ಏನು ಮಾಡಿಲ್ರಿ. ಆದ್ರ ಅವ್ರು ನೀ ಇವ್ರ ಜೊತೆ ಮಾತಾಡಿ ಅಂತೇಳಿ ಅಂದಿಲ್ರಿ ಅವ್ರ. ಆದ್ರ ಅವ್ರ ಕೇಳಿಸ್ಕೊಂಡಿದ್ರಿ. ಅದು ನನ್ ಫೋನಿಗೆ ಒಂದ್ಸತ ಮೆಸೇಜ್ ಬಂತ್ರಿ, ಹಿಂದಿ 8 ದಿನದಲ್ರಿ. ಬರಾನ ಅಂದ್ರ ಯಾಕ ಹಚ್ಚಿದ್ರ ಅಂತ ಹೇಳಿ ನಂಗ್ ಹೆದರಿಕೆ ಬಂತ್ರಿ ಅದ. ಯಾಕಂದ್ರ ನಮ್ಮ ಮನಿಯಾರ ಫೋನ್ ರಾತ್ರಿ 12 ಗಂಟೆ ಮಟ್ಟ ಹುಡ್ಕೊಂಡ್ ಕುಂತಿರ್ತಾರ್ರಿ ಒಂದೊಂದ್ಸತಿ. ಅದಕ್ಕಂತ ಹೇಳಿ ನಾನು ಹಚ್ಚಾಕ್ ಹೋಗಪ್ಪ ಅಂತೇಳಿ ಹೇಳಾಕಂತೇಳಿ ಫೋನ್ ಹಚ್ಚಿದ್ರಿ. ಹಚ್ಚಾನ ಅಂದ್ರ ಅವಾಗ ನಾನ್ ಹಚ್ಚಾಕ್ ಹೋಗ್ಬೇಡ ಅನ್ನೋದ್. ಹೌದಾ, ನಿನ್ಗೆ ಯಾರ ಹೇಳ್ಬೋದಾ ಹಚ್ಚಿಬೇಡ ಅಂತ ಹೇಳಿ. ಗೊತ್ತು ನಂಗೆಲ್ಲಾ ಇದನ್ನ. ಹಲೋ ರೀ, ನಮ್ಮ ಮನೆಯ ಫ್ರೆಂಡ್ ತುಂಬಾನ ಹಚ್ಕೊಂಡಿದ್ನಿ ಅಂತ ಹೇಳಿ ಅಂದಿದ್ ನಂಗ್ ಗೊತ್ತೈತಿ ಅಂತ ಅಂದ್ರಿ ಅವ್ರು. ಅದನ್ನ ಅಂದ್ರಿ ಅವ್ರು. ಅದಕ್ಕ ಅವ್ರು ಏನಾರ ಅಂದಾರ ಅಂತ ಭಯ ಅನಿಸ್ತೈತ್ರಿ. ಅಲ್ಲಿ ವಿಚಾರವನ್ನ ಅವನ ಸಹವಾಸ ಬಿಟ್ಟು ನಿನ್ ಗಂಡನ ಜೊತೆ ನಿಯತ್ತಾಗಿ ಬದುಕು ಅಂತ ನಾನ್ 1000 ಸಾರಿ ಬಡ್ಕೊಂಡ್ರು. ನೀನ್ ಯೋಗ್ಯತೆಗಿಷ್ಟು ಅವತ್ತೇ ಹೇಳಿದ್ದೀನಿ, ನೀನ್ ಅದನ್ನೆಲ್ಲ ಬಿಟ್ಟು ಬದುಕು ಅಂತ. ಇನ್ನು ಅವ್ನ್ ಮೆಸೇಜ್ ಮಾಡಿದ್ದ, ಫೋನ್ ಮಾಡಿದ್ದ ಅಂದ್ರೆ ನಿನ್ನಂತವ್ರು ಯಾಕ್ರಿ ಸಂಸಾರ? ಇಲ್ರಿ, ನಾ ಹಚ್ಚಾಕ ಅದ ಅವ್ರ ನಮ್ಮ ಕೈಯಾಗ ಬಂದ್ರಿ. ಅವ್ನ್ ಮೆಸೇಜ್ ಮಾಡಿ ಅವ್ನ್ ವಿಚಾರ ಇಲ್ಲಿ ತರ್ತಿರೋದೇ ನಿನ್ನ ಮೊದಲ. ನೀನ್ ಹೆಣ್ಣು ಅನ್ನೋದಕ್ಕೊಂದು ಬೇರೆ ಅರ್ಥ ಇದೆ. ಅವತ್ತೇ ಹೇಳಿದ್ದೀನಿ, ಕೇಳಿಸ್ಕೊ. ಅವತ್ತೇ ಹೇಳಿದ್ದೀನಿ, ಅವನ ಮೆಸೇಜು ಫೋನು ಅದ್ ನನ್ನ ಹತ್ರನೂ ಹೇಳಬೇಡ, ನಿನ್ ಮನ್ಸಲ್ಲೂ ಇಟ್ಕೊಳ್ಬೇಡ. ನೀನಾಯ್ತು, ನಿನ್ ಗಂಡ ಆಯ್ತು, ಒಂದ್ ನಿಯತ್ತಾದ್ರೂ ಈಗ್ಲಾದ್ರೂ ಇಟ್ಕೊ ಅಂತ ಹೇಳಿದ್ದೀನಿ. ನೀನು ಮತ್ತೆ ಅವನು ಅವದ್ ನೋಡದ್ನಂತೆ, ಅವನ್ ಹಿಂಗಂದ, ಅವನ್ ಹಂಗಂದ. ನೀನಿನ್ನೂ ಅಲ್ಲಿಂದ ಬಂದೇ ಇಲ್ವಲ್ಲಮ್ಮ. ನಿನ್ನಲ್ಲೇನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ? ಅವನು ಮೆಸೇಜ್ ಕಳಿಸೋದು ನಾನ್ ತಡಿಯೋಕಾಗಲ್ಲ, ನೀನು ತಡಿಯೋಕಾಗಲ್ಲ. ಬಟ್ ಅದನ್ನ ಕಾಲ್ ಕಸವಾಗಿ ನಿನ್ನಿಂದ ನನ್ನ ಬದುಕು ಹಾಳಾಗೋ ಹಂತಕ್ಕೂ ಬಂದಿತ್ತು, ಎಂಥವನಾದ್ರೂ ಸರಿ ನನ್ನ ಗಂಡನ ಜೊತೆ ನಾನು ಬದುಕ್ತೀನಿ ಅಂತ ನಿನ್ನ ಮನ್ಸಲ್ಲಿ ಬರಬೇಕೆ ಹೊರತು ನೀನಿನ್ನೂ ಅದನ್ನ ನೋಡಿದ್ನಂತೆ. ಅವನು ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಅವನ ಸಂಪರ್ಕಕ್ಕೆ ಹೋಗ್ಲಿಕ್ಕೆ ಮನ್ಸು ಮತ್ತು ಹೋಗ್ತಲೇ ಇದೆಯಲ್ಲ. ಇಲ್ರಿಪ್ಪ, ಅದ ಏಟು ಕಾಲ ಇಲ್ರಿ ನನಗಂಕ್ರಿ. ನಾ ಮಾಡಿದ ತಪ್ಪು ನನಗ ಗೊತ್ತಾಗಿರಿ. ನನ್ನ ಬಳಿ ಆ ಚರ್ಚೆ ಮತ್ತೆ ಯಾಕೆ ಮಾಡಿದೆ ಅಂದ್ರ ನನ್ಗ ಅವ್ರಿಂದ ಏನಾರ ಅಂತೇಳಿ ಭಯ ಅನ್ಸಾತೈತ್ರಿ. ಇಷ್ಟರಿ ನನಗೆ ನಿಮ್ಮಂತವ್ರು ನೋಡಿದಾಗ ಬಹಳ ಹೇಸಿಗೆ ಅನ್ಸ್ಬಿಡುತ್ತೆ. ಕೇಳಿಸ್ಕೋ, ಅವತ್ತಿಂದಲೂ ಹೇಳಿದ್ದೀಯ ಗಂಡನ ಸ್ನೇಹಿತನೊಂದಿಗೆ ನೀನು ಮಾಡಿದ ಎಡವಟ್ಟು, ಆದರೆ ದೈಹಿಕವಾಗಿ ನೀನು ಕೆಟ್ಟದಾಗಿ ನಡ್ಕೊಂಡಿಲ್ಲ, ಆದ್ರೆ ಮಾನಸಿಕವಾಗಿ ನೀನು ವೇಶ್ಯೆಗಿಂತ ಕೆಟ್ಟದಾಗಿ ವರ್ತಿಸಿದ್ದೀಯ. ನೀನು ಸತ್ತ ಹೋಗೇನ್ರಿ ನಾನು.
ಅದ್ ನನಗೆ ಗೊತ್ತು. ಅದಕ್ಕೆ ನಾನು ಅವತ್ತು ನಿನಗೆ ಅಷ್ಟು ಉಪದೇಶ ಮಾಡಿದ್ದು ಗಂಟೆಗಟ್ಲೆ. ಹೌದ್ರಿ. ಅಂಡ್ ಇವತ್ತು ಅವನು ನಿನ್ನ ಬಗ್ಗೆ ಏನ್ ತಿಳ್ಕೊಳ್ತಾನೆ, ಅವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ನಿಯತ್ತಾಗಿರೋದು ಕಲ್ತ್ಕೋ. ನಿನ್ನ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ. ಈಗಲಾದ್ರೂ ಅದು ನಿನ್ ಗಂಡನಿಗೆ ಗೊತ್ತಾಗ್ಬೋದು, ಊರವ್ರಿಗೆಲ್ಲ ಗೊತ್ತಾಗಬಹುದು. ನೀನ್ ಅಂದ್ಕೋ, ಹೌದು ನನಗೆ ಈ ಕಾರ್ಯಕ್ರಮ ಅಥವಾ ಗುರುಗಳ ಮುಖೇನ ನನಗೊಂದು ಪುನರ್ಜನ್ಮ ಸಿಕ್ಕಿದೆ, ಅಥವಾ ನನಗೆ ಒಂದು ಮರು ಅವಕಾಶ ಸಿಕ್ಕಿದೆ ನೆಮ್ಮದಿಯಾಗಿ ಬದುಕಲಿಕ್ಕೆ. ಅಂಡ್ ಅವನು ಬಂದು ಕೇಳಿಲ್ಲ, ಅವನು ಬಂದು ಕೇಳಲಿಕ್ಕೆ ಅವನೇನು ಮರ್ಯಾದಾ ಪುರುಷನ? ಅವನದು ಅದೇ ಯೋಗ್ಯತೆ. ಅವನು ಬಂದು ಕೇಳಲ್ಲ, ಯಾಕಂದ್ರೆ ಅವನು ಅದನ್ನೇ ಮಾಡಿದ್ದಾನಲ್ವಾ. ಹೌದ್ರಿ, ಕೇಳುದಿಲ್ರಿ ಅವ. ಯಾಕೆ ಕೇಳಲ್ಲ ಅಂದ್ರೆ ನೀನೇನು ಹೊಲಸು ಮಾಡಿದ್ದು ಅವನು ಅದನ್ನೇ ಮಾಡಿದ್ದಾನೆ. ಹೌದ್ರಿ. ಅವನು ಯಾವಾಗ ಕೇಳ್ತಾನೆ ಗೊತ್ತೇನು? ಅವನು ನಿನಗೆ ತಾಳಿ ಕಟ್ಟಿ ಗಂಡ ಅನ್ಸ್ಕೊಂಡಿದ್ರೆ, ಏಯ್ ಯಾಕೆ ನನ್ನ ಬಗ್ಗೆ ಹಿಂಗೆ ಹೇಳಿದ್ಯಾ ಅಂತ ಕೇಳ್ತಾನೆ. ಇದೆಲ್ಲ ಇಟ್ಕೊಂಡಿರೋರು, ಇದೆಲ್ಲ ಕೆಟ್ಟ ಸಂಬಂಧ. ಹಂಗ ಬಾಯಿ ಬಿಟ್ಟು ಕೇಳಲಿಕ್ಕೆ ಅವನಿಗೂ ಧೈರ್ಯ ಇಲ್ಲ. ಹೌದ್ರಿ. ನಾನು ಯಾವಾಗ ತಪ್ಪು ಮಾಡಿರ್ತೀನಿ ಅಂದ್ರೆ, ಉದಾಹರಣೆಗೆ ಹೇಳೋದು, ನೀವು ಹೆಂಡತಿ ಅಲ್ಲ ಅನ್ನೋದಾದ್ರೆ, ನಾನು ನಿಮ್ಮ ಜೊತೆ ಕೆಟ್ಟ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದಾದ್ರೆ, ನಿಮ್ಮನ್ನ ನಾನು ಏನೇನೋ ಬೇಕಾಬಿಟ್ಟು ಪ್ರಶ್ನೆ ಮಾಡೋದಕ್ಕೆ ನನಗೆ ಧೈರ್ಯ ಇರಲ್ಲ. ಯಾಕಂದ್ರೆ ನನಗೆ ಗೊತ್ತು, ನಾನು ಕೆಟ್ಟ ಹಾದಿಯಲ್ಲಿ ನಿನ್ನವನಾಗಿದ್ದೇನೆ. ಆದರೆ ನಿನಗೆ ತಾಳಿ ಕಟ್ಟಿದ ಗಂಡ ಬೇರೆ ಇದ್ದಾನೆ. ನಿನ್ನನ್ನು ಏನು ಪ್ರಶ್ನೆ ಮಾಡಿ, ನಿನ್ನನ್ನು ಗದರುವ, ನಿನ್ನನ್ನು ಬೈಯುವ, ಇನ್ನೇನು ತಿದ್ದುವ ಹಕ್ಕು ನೇರವಾಗಿ ಹಕ್ಕು ಮತ್ತು ಧೈರ್ಯ ಇರುವುದು ಗಂಡನೇ. ಈಗ ನಿನ್ನ ಗಂಡ ಒಂದು ಯಾಕೆ ಹಿಂಗೆ ಮಾಡಿದೆ ಅಂತ ಕೊಳಪಟ್ಟು ಇಟ್ಕೊಂಡು ಹೊಡಿಬೋದು. ಹೌದ್ರಿ. ಆದ್ರೆ ಇವನು ಹಂಗ ಮಾಡಲ್ಲ. ಯಾಕೆ? ನೀನೇನ್ ನನ್ನ ಬಳಿ ಹಂಚ್ಕೊಂಡಿದ್ದೀಯೋ ಅದರ ಕಥಾನಾಯಕ ಅವನೇ, ಅವನೇ ಹೀರೋ ಅದರಲ್ಲಿ. ಹೌದ್ರಿ. ಈಗ ಅವನೇನೋ ಮಾಡ್ಲಿಕ್ಕೆ ಮಾಡೋದಾಗಿದ್ರೆ ಎಷ್ಟು ದಿನ ಬೇಕಿತ್ತ? ಕಾರ್ಯಕ್ರಮ ನೋಡಿ ತುಂಬಾ ದಿನ ಆಗೋಯ್ತು. ಅವನು ಮೊದ್ಲು ನೀನ್ ಅರ್ಥ ಮಾಡ್ಕೋ. ನನ್ನ ಪ್ರಕಾರ ಈ ಹಿಂದೆ ಏನ್ ನಡೀತಲ್ವ, ನಾನೇ ಅಭಯ ನೀಡಿದ್ದೀನಿ ನಿನಗದು ಯಾವ ರೀತಿಯಲ್ಲೂ ತೊಂದರೆ ಕೊಡಲ್ಲ, ನಿನಗೆ ಅದರಿಂದ ಯಾವುದೂ ತೊಂದರೆ ಆಗಲ್ಲ. ಆದ್ರೆ ನೀನು ಅವನು ಬಂದು ಮನೆ ಮುಂದೆ ನಿಂತು ಯಾಕೆ ನೀನು ಅವನ ಜೊತೆ ಮಾತಾಡದೆ ಅಂತ ಕೇಳೋ ಮಟ್ಟಕ್ಕೆ ಬಂದ್ರು ಚಪ್ಪಲಿ ತಗೊಂಡು ಹೊಡಿಸ್ಬೇಕೆ ಹೊರತು ಅವನಿಗೇನೋ ಸಮರ್ಥನೆ ಕೊಡ್ಲಿಕ್ಕೆ ಅವನ ಗಂಡನೂ ಅಲ್ಲ, ತಮ್ಮನೂ ಅಲ್ಲ, ಅಪ್ಪನೂ ಅಲ್ಲ, ಯಾವ ಅಧಿಕಾರನೂ ನಿನಗಿಲ್ಲ. ಹೌದ್ರಿ. ಅವನಿಗೆ ನೀನು ಅದು ಮಾತು ಕೊಡೋದೆ, ಅವ್ ಕಣಪ್ಪ ನಾನು ಇದಕ್ಕೆ ಹೇಳ್ದೆ, ಸಾರಿ ಕಣಪ್ಪ, ಅವನಿಗೆ ನೀನು ಹೇಳೋದು. ನಿನ್ನ ಈ ಕಣ್ಣೀರಲ್ಲಿ ನಿನ್ನ ಪಾಪಗಳು ಸುಟ್ಟು ಹೋಗ್ಲಿ. ದಿನ ಹೇಳ್ತೀನ್ರಿ ಸರ್, ನನಗ ನನ್ ಮೇಲೆ ನನಗ ಅಸಹ್ಯ ಅನ್ಸಾತೈತ್ರಿ. ಯಾಕೆ ನಾನು ಅವತ್ತು ಮತ್ತೆ ಪದೇ ಪದೇ ಹೇಳಿದ್ದೀನಿ ನೋಡವ್ವ, ಇಷ್ಟು ದಿನ ನೀನು ಮಾನಸಿಕವಾಗಿ ನೀನು ಅಂದ್ರೆ, ಅವನು ಗಂಡ ಇಲ್ದಾಗ ಮನೆಗೆ ಬಂದ, ಮತ್ತೆ ಅವನು ನಿಮ್ಮ ಜೊತೆ ಇದ್ದ, ಮತ್ತೆ ನಿಮ್ಗೂ ಅಂತದ್ದೇನೋ ಭಾವನೆ ಆತನ ಮೇಲೆ ಬಂತು, ಇದೆಲ್ಲವೂ ಸತ್ಯ, ಹೌದಲ್ಲ? ನಾನೇ ಬಾಳ ಇಷ್ಟಪಟ್ಟಿ. ಇಲ್ಲಿ ನೀನ್ ಅವತ್ತೇನ್ ಧರ್ಮವನ್ನ ಬಿಟ್ಟು ಇವತ್ತು ಆ ಧರ್ಮ ನಿನ್ನನ್ನು ಕೊಲ್ತಾ ಇಲ್ಲ, ಸ್ವಲ್ಪ ಸುಡ್ತಾ ಇದೆ. ಈಗ ಅವನ್ಕಿಂತ ನಾನು ಬಾಳ ಇಷ್ಟಪಟ್ರಿ. ಅವ್ ಇಷ್ಟಪಟ್ಟಿದ್ದು ನನ್ ದೇಹ ರೀ. ನನ್ ಚಲೋತೆ ಮಾತಾಡಿದ್ದು ಅವಂಗ ಮಾತು ಬೇಕಾಗಿದ್ದಿಲ್ರಿ. ನಿನ್ನ ದೇಹಕ್ಕೋಸ್ಕರ ನಿನ್ನ ಬಳಿ ಬಂದವನಿಗೆ ನಿನ್ನ ಮಾತು ರುಚಿ ಕೊಡೋದಿಲ್ಲವ. ನಿನ್ನ ಮಾತು ರುಚಿ ಕೊಟ್ಟಂತೆ ನಟಿಸ್ತಾನೆ. ಯಾಕಂದ್ರೆ ಅವನಿಗೆ ಬೇಕಾಗಿರುವುದು ಸಿಗಬೇಕಾದ್ರೆ ನೀನು ಆಡುವ ಏನು ಮಾತಾದ್ರೂ ಅವನು ಕೇಳ್ತಾನೆ. ಯಾಕಂದ್ರೆ ಅವನಿಗೇನೋ ಬೇಕು. ಈಗ ಯಾರಾದ್ರೂ ನಿಮಗೆ ಸಾಲ, ನಿಮಗೆ ಕಷ್ಟ ಬಂದ್ಬಿಟ್ಟಿದೆ, ಒಬ್ರ ಹತ್ರ ಹೋಗ್ತೀರಾ, ಶ್ರೀಮಂತರ ಹತ್ರ, ಸ್ವಾಮಿ ಸ್ವಲ್ಪ ಸಾಲ ಕೊಡ್ರಿ ಸ್ವಾಮಿ, ನಮಗೆ ಕಷ್ಟ ಇದೆ. ಅವನು ಡೈರೆಕ್ಟ್ ಸಾಲ ಕೊಡೋದ್ರ ಬದಲು, ಅಯ್ಯೋ ಸಾಲನಾ, ನೋಡೋಣ ಕೂತ್ಕೊಳ್ಳಿ, ಅವನ ಹಾಗೆ ಕೂರಿಸಿ ನಿಮಗೆ ಯಾವುದೋ ಇಲ್ಲ ಸಲ್ಲದ ಕಥೆಯೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರು ನೀನು ಸುಮ್ಮನೆ ಹೌದಾ, ಹ್ಞೂ 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 ಹೌದಾ ಅಂತ. ಯಾಕಂದ್ರೆ ಈಗ ನಿನಗೆ ಸಾಲ ಬೇಕು, ಅವನು ಏನು ಹೇಳಿದ್ರು ನೀನು ಕೇಳಬೇಕು. ನಾ ತುಂಬಾ ದಡ್ಡಿರಿ ಸರ್, ನನ್ಗೆ ಏನು ತಿಳಿಲಿಲ್ರಿ ಸರ್. ನನಗ ಈ ತಿಳಿದಂತ ಕಾಲದಲ್ಲಿ ಏನು ಮಾಡ್ತಿದ್ದೀಯವ? ಸರಿ, ಏನು ತಿಳಿಯದ ಕಾಲದಲ್ಲಿ ನೀನು ತಪ್ಪಾಗಿ ನಡ್ಕೊಂಡೆ. ಈಗ ನಾನು ಅಷ್ಟು ಬಿಡಿಸಿ ಹೇಳಿದ್ದೀನಿ, ನಾನು ಈಗಲೂ ನಿನಗೆ ಅಭಯ ನೀಡುತ್ತಿದ್ದೀನಿ. ಈ ವಿಚಾರದಲ್ಲಿ ನಿನಗೆ ಏನೂ ತೊಂದರೆ ಆಗಲ್ಲ. ಆದ್ರೆ ನಿನ್ನೊಳಗಿನ ಭಯವನ್ನು ತೆಗೆದಾಕು. ಏನು ಆದ್ರೆ ಏನಾಗುತ್ತವ, ಸಾವು ಬರ್ಬೋದಾ, ಬರ್ಲಿ ಬಿಡು ಅಂದ. ದಯವಿಟ್ಟು ನಾನು ನಿನಗೆ ಗದರಿದ್ದು ಯಾವ ಕಾರಣಕ್ಕೆ ಅಂದ್ರೆ, ನಿನ್ನ ಬದುಕನ್ನ ಸರಿ ಹೋಗುತ್ತೆ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಮತ್ತು ನಿನ್ನ ಬದುಕು ಸರಿ ಹೋಗುತ್ತೆ. ಆ ನಡುವೆಯೂ ನಿನ್ನ ನರಳಾಟ ಅದು ಅರ್ಥಹೀನ. ನನಗೂ ಕಣ್ಣಿಗೆ ನಿದ್ದಿಲ್ರಿ, ಒಟ್ಟು ತುಂಬಾ ಊಟ ಮಾಡಿಲ್ರಿ ನಾ.
ನಾ ಮಾಡಿದ ತಪ್ಪು ನನಗ ಒಂಥರ ನನ್ ಮೇಲ್ ನನಗೆ ಅಸಹ್ಯ ಹುಟ್ಟಿದಂಗ ಆಗ್ಬಿಟ್ಟೈತ್ರಿ ನನಗ. ಹೋಗಿ ನಾ ಅಂತವ್ನ ನಂಬಿನ ನಾ ಅಂತವ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಕ್ಯಾರಿ. ಇಲ್ಲಿ ನನ್ನ ಮಾತು ಕೇಳು. ಅಳೋದ್ ನಿಲ್ಸವ ನಿಲ್ಸು. ನಾನೀಗ ಹೇಳೋದು ಕೇಳು. ನೀನು ಎಲ್ಲಿ ಈ ವಿಚಾರ ನೋಡಿ, ಈಗ ನಿನ್ನ ಕಣ್ಣಲ್ಲಿ ನೀರು ಬರ್ತಿದ್ದಾವೆ. ನೀನು ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದೀಯ. ಇದು ಬಹಳ ದೊಡ್ಡ ಮನಸ್ಸವ. ನಿನಗೆ ಒಂದು ಮಾತು ಹೇಳ್ತೀನಿ, ನೀನೇ ಈ ಕಾರ್ಯಕ್ರಮ ನೋಡಿದ್ದೀಯ. ದೈಹಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಸೇರಿ ಗಂಡನನ್ನ ತಲೆ ಮೇಲೆ ಕಲ್ಲೆತ್ತಾಕಿ ಇನ್ಯಾವನ ಜೊತೆನೂ ಓಡೋಗುವಂತಹ ಕೆಟ್ಟ ಸನ್ನಿವೇಶದಲ್ಲಿ ನೀನು ಮನಸ್ಸಲ್ಲಿ ಒಂದು ಯೋಚನೆ ಬಂತು, ನೀನು ಅದನ್ನು ಒಪ್ಕೊಂಡಿದ್ದೀಯ, ಅಲ್ಲಿಗೆ ಮುಗೀತು. ಭಗವಂತ ನಿನ್ನನ್ನು ಕ್ಷಮಿಸ್ತಾನೆ. ಅಂದರೆ ನಾನು ಇನ್ನೊಬ್ಬನ ವಿಚಾರದಲ್ಲಿ ಆಸಕ್ತಿ ವಹಿಸಿದ್ದೆ ಅನ್ನೋದು ತಪ್ಪು ಅನ್ನೋದು ಎಷ್ಟು ಮುಖ್ಯವೋ, ಅದು ಒಂದು ಹಂತ ಆದಮೇಲೆ ಈಗ ಗೊತ್ತಾಗಿದೆ, ಅಯ್ಯೋ ಇವನು ನನ್ನ ದೇಹಕ್ಕೋಸ್ಕರ ಬಂದ, ಅದು ಆ ಸುಖ ತೀರಿದ ಮೇಲೆ ಇವನಿಗೆ ನಾನು ಬೇಡ ಅನ್ನೋದಾದರೆ, ಈಗ ಅವನಿಗೆ ಸುಖ ತೀರಿದ ಮೇಲೆ ನೀನು ಅವನಿಗೆ ಬೇಡ, ಅಯ್ಯೋ ಸುಖ ತೀರಿದ ಮೇಲೆ ಇವನು ನನ್ನನ್ನು ಬಿಟ್ಟು ಹೋದ್ನಲ್ಲ ಅಂತ ನೀನು ಯಾರನ್ನೋ ದೊಡ್ಡವರನ್ನು ಕೂರಿಸಿ ನ್ಯಾಯ ಕೇಳೋಕ್ಕಾಗುತ್ತಾ? ಆಗುದಿಲ್ರಿ. ಯಾಕಾಗಲ್ಲ? ಗಂಡ ಅಲ್ವಲ್ರಿ. ಅವನು ನಿನಗೆ ತಾಳಿ ಕಟ್ಟಿಲ್ಲ, ಅಥವಾ ಅವನು ನಿನ್ನ ಜೊತೆ ಸಪ್ತಪದಿ ತುಳಿದಿರೋದನ್ನ ಅಗ್ನಿಸಾಕ್ಷಿ ಸಮೇತ ಯಾರು ಗುರು ಹಿರಿಯರು ಬಂಧು ಬಳಗ ಯಾರೂ ನೋಡಿಲ್ಲ. ಇದು ನಿಮ್ಮ ನಡುವೆ ನಿಮ್ಮ ಇಂದ್ರಿಯಗಳ ಸುಖಕ್ಕಾಗಿ ನೀವು ಮಾಡಿಕೊಂಡ ಒಳ ಒಪ್ಪಂದಗಳು. ಇದು ಜಗತ್ತಿಗೆ ಸಮಾಜಕ್ಕೆ ಅರಿವೇ ಇಲ್ಲ ಅಂದಾಗ ನೀವೊಂದು ಸಮಾಜದಲ್ಲಿ ಬದುಕ್ತಿದ್ದೀರಿ, ಮತ್ತು ನೀವು ಕಾಡಿಗೆ ಹೋಗಿ ಬದುಕಿ ಅಲ್ಲಿ ನಿಮ್ಮನ್ನು ಯಾರೂ ಕೇಳಲ್ಲ. ಆದ್ರೂ ಒಂದು ಸಮಾಜದ ಕಟ್ಟುಪಾಡುಗಳಿಗೆ ನೀವು ಅಡ್ಡ ಬಂದ್ರೆ ಆ ಸಮಾಜದ ಕಟ್ಟುಪಾಡುಗಳು ನಿಮ್ಮನ್ನು ಸುಟ್ಟಾಕ್ತವೆ. ನಿಮ್ಗೆ ಅನ್ಸ್ಬೋದು, ಅಯ್ಯೋ ನಮ್ಮ ಬದುಕು ನಾವು ಹೆಂಗ್ ಬೇಕಾದ್ರೂ ಒಬ್ಬ ಅಲ್ಲ 5 ಜನ ಜೊತೆ ಮಲಗ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಆದರೆ ಆ ವ್ಯಕ್ತಿತ್ವ ಅಥವಾ ಆ ಕೆಟ್ಟ ಮನಸ್ಥಿತಿಗಳು ಒಂದು ಇಡೀ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡ್ತವೆ. ಆಗ ಏನು ಮಾಡುತ್ತೆ, ಒಂದು ಇಡೀ ಸಮಾಜ ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ಸುಟ್ಟಾಕುತ್ತೆ. ಯಾಕಂದ್ರೆ ಇಡೀ ಸಮಾಜದ ರೀತಿ ನೀತಿಗಳಿಗೆ ನೀನು ಅಡ್ಡ ಬರ್ತಾ ಇದೀಯಾ. ನಾನು ಯಾವನ ಜೊತೆ ಆದ್ರೂ ಹೋಗ್ತೀನಿ, ನನ್ನನ್ನು ಯಾರು ಕೇಳೋರು, ನನಗೆ ಆ ಸ್ವಾತಂತ್ರ್ಯ ಕೊಟ್ಟಿದೆ, ಸಂವಿಧಾನ ಅದು ಕೊಟ್ಟಿದೆ, ಇದು ಕೊಟ್ಟಿದೆ ಅಂದ್ಕೊಂಡು ನೀನು ಒಂದು ಇಡೀ ಸಮಾಜದ ರೀತಿ ರಿವಾಜುಗಳನ್ನು ಮೀರಿ ಯಾವನ ಜೊತೆನೂ ಹೋಗೋದಾದ್ರೆ, ಹೀಗೆ ಒಂದು ಹೆಣ್ಮಗಳು ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಅನೇಕ ಹೆಣ್ಣುಮಕ್ಳ ಮೇಲೆ ಮನಸ್ಸು ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ಅವರು ಹಂಗೆ ಮಾಡ್ತಾರೆ. ಹಾಗೆ ಎಲ್ರೂ ಮಾಡ್ತಾ ಹೋದ್ರೆ ಏನಾಗಬೇಕು ಈ ಸಂಸಾರದ ವ್ಯವಸ್ಥೆ? ಹೌದ್ರಿ. ಹಾಗೆ ಸಮಾಜದೊಳಗಡೆ ಇದ್ದುಕೊಂಡು ಆ ಸಮಾಜದ ರೀತಿ ನೀತಿಗಳಿಗೆ ನೀನು ವಿರುದ್ಧ ಹೋಗ್ತಾ ಇದ್ದೀಯಾ ಅನ್ನೋದಾದ್ರೆ, ಆ ಸಮಾಜವೇ ಯಾವುದೋ ವ್ಯಕ್ತಿಯ ರೂಪದಲ್ಲೋ ಅಥವಾ ರೋಗದ ರೂಪದಲ್ಲೋ ಯಾವುದೋ ರೂಪದಲ್ಲಿ ಬಂದು ನಿನ್ನನ್ನು ನಾಶ ಮಾಡುತ್ತೆ. ಯಾಕಂದ್ರೆ ನೀನು ಒಂದು ಇಡೀ ವ್ಯವಸ್ಥೆಗೆ ಅಡ್ಡ ಬಂದು ನಿಂತಿದ್ದೀಯಾ. ಅದಕ್ಕೆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಭೀಷ್ಮನಿಗೆ ಹೇಳೋ ಮಾತು, ಭೀಷ್ಮ ಆತ ಇಚ್ಛಾಮರಣಿ, ಅವನೇ ಅಂದ್ಕೊಂಡು ನಿರ್ಧಾರ ಮಾಡೋವರೆಗೂ ಅವನಿಗೆ ಯಾರೂ ಅವನನ್ನು ಕೊಲ್ಲೋಕ್ಕಾಗಲ್ಲ, ಅಷ್ಟು ಬಲಿಷ್ಠ. ಆದರೆ ಅವನು ಕೌರವರು ಅನ್ನೋ ಕೆಟ್ಟವ್ರ ಕಡೆ ಸೇರ್ಕೊಂಡು ಬಿಟ್ಟಿದ್ದ. ಕೃಷ್ಣ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು ದೊಡ್ಡವರು, ನಿಮ್ಮನ್ನು ಯಾರೂ ಸೋಲ್ಸಕ್ಕಾಗಲ್ಲ. ಇಂಥ ನೀವು ಧರ್ಮ ಇರೋರ ಜೊತೆ ಅಥವಾ ಪಾಂಡವರ ಜೊತೆ ಬಂದು ಸೇರ್ಕೊಳ್ಬೇಕೆ ಹೊರತು, ನೀವಿಷ್ಟು ದೊಡ್ಡ ಜ್ಞಾನಿ, ಇಷ್ಟು ದೊಡ್ಡ ಯೋಧರು, ನೀವು ಹೋಗಿ ಕೆಟ್ಟವ್ರ ಜೊತೆ ಸೇರ್ಕೊಂಡು ಬಿಟ್ರೆ ಇದು ಒಂದು ಇಡೀ ಸಮಾಜಕ್ಕೆ ಮಾಡಿದ ದ್ರೋಹ ಅಲ್ವಾ? ಯಾಕಂದ್ರೆ ನೋಡಿ, ಪೊಲೀಸ್ನವರು, ದೊಡ್ಡ ರಾಜಕಾರಣಿಗಳು, ಇವರೆಲ್ಲ ಕೆಟ್ಟವ್ರಿಗೆ ಸಪೋರ್ಟ್ ಮಾಡೋಕೆ ನಿಂತ್ಕೊಂಡ್ಬಿಟ್ರೆ ಒಳ್ಳೆಯವ್ರ ಕತೆ ಏನಾಗಬೇಕು ಈ ಸಮಾಜದಲ್ಲಿ? ಪೊಲೀಸ್ನವ್ರು ಇರೋದೇ ಕೆಟ್ಟವರಿಂದ ಒಳ್ಳೆಯವರನ್ನು ಕಾಪಾಡ್ಲಿಕ್ಕೆ, ಹೌದಲ್ಲ? ಪೊಲೀಸ್ನವರೇ ಅಂದ್ರೆ, ಪೊಲೀಸ್ ಅಂದ್ರೆ ನಾವು ಒಂದು ಧರ್ಮ ಅಂದ್ಕೊಳ್ಳೋಣ, ಅಂದ್ರೆ ಅದು ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಪೊಲೀಸ್. ಅವರೇ ಹೋಗಿ ಕಳ್ಳರ ಜೊತೆ, ಕೆಟ್ಟವ್ರ ಜೊತೆ, ಕೊಲೆಗಾರರ ಜೊತೆ ಸೇರ್ಕೊಂಡ್ಬಿಟ್ರೆ ಸಮಾಜದಲ್ಲಿರೋ ಒಳ್ಳೆಯವ್ರ ಕತೆ ಏನು? ಆಗ ಅನಿವಾರ್ಯವಾಗಿ ಪೊಲೀಸ್ ಆದ್ರೇನು, ರಾಜಕಾರಣಿ ಆದ್ರೇನು, ಈ ಶಕ್ತಿ ಇರೋರೇ ಕೆಟ್ಟವ್ರ ಜೊತೆ ಹೋಗಿ ಸೇರ್ಕೊಂಡಾಗ ಈ ಶಕ್ತಿ ಇರೋರನ್ನ ಅವಶ್ಯವಾಗಿ ಇಲ್ಲಿಂದ ನಾಶ ಮಾಡಬೇಕಾಗುತ್ತೆ. ಅದನ್ನೇ ಕೃಷ್ಣ ಹೇಳ್ತಾನೆ ಭೀಷ್ಮನಿಗೆ. ಭೀಷ್ಮ ಅಂದ್ರೆ ಮಹಾಮಹಿಮರು ಅಂತ, ಅಂದ್ರೆ ಅವರು ಒಂದು ಇಡೀ ಕೌರವ ವಂಶಕ್ಕೆ ಮೂಲ ಪುರುಷರು. ನೀವು ಧರ್ಮದ ಪ್ರತಿರೂಪವಾಗಿ ನೀವು ಹೋಗಿ ಕೆಟ್ಟವ್ರ ಜೊತೆ ಸೇರ್ಕೊಂಡಿದ್ದೀರಿ. ಆಗ ಕೃಷ್ಣನಿಗೆ ಕೋಪ ಬಂದು ಒಂದು ಮಾತು ಹೇಳ್ತಾನೆ, ಅಯ್ಯ ಭೀಷ್ಮ, ನೀನೇನಾದ್ರೂ ಈಗ ನಿನ್ನ ಶಸ್ತ್ರವನ್ನ ತ್ಯಾಗ ಮಾಡಿ. ಯಾಕಂದ್ರೆ ಭೀಷ್ಮ ಇರೋವರೆಗೂ ಆ ದುರ್ಯೋಧನನಿಗೆ ಒಂದು ಬಲ, ಯಾಕಂದ್ರೆ ಭೀಷ್ಮನನ್ನು ಯಾರು ಕೊಲ್ಲೋಕಾಗ್ತಾ ಇಲ್ಲ. ಹೌದ್ರಿ.
ಅಯ್ಯ ಭೀಷ್ಮ, ನಿನ್ನನ್ನು ಯಾರೂ ಕೊಲ್ಲೋಕ್ಕಾಗಲ್ಲ ಅನ್ನೋದು ಸತ್ಯ. ಆದರೆ ಈಗ ನೀನೇನಾದರೂ ಶಸ್ತ್ರವನ್ನ ತ್ಯಾಗ ಮಾಡದೇ ಹೋದ್ರೆ ಇವ್ರು ಯಾರೂ ಬೇಡ, ನಾನು ನಿನ್ನನ್ನು ಕೊಲ್ತೀನಿ. ಯಾಕಂದ್ರೆ ವಿಧಿಯ ನಿಯಮಕ್ಕೆ ನೀನು ಅಡ್ಡ ಬರ್ತಾ ಇದೀಯ. ಧರ್ಮ ಗೆಲ್ಬೇಕಿಲ್ಲಿ. ಆದ್ರೆ ನಿನ್ನಂತ ಮಹಾಪರಾಕ್ರಮಿಗಳು ಕೆಟ್ಟವ್ರ ಜೊತೆ ಇದ್ದಾಗ ಧರ್ಮಕ್ಕೆ ಸೋಲಾಗ್ಬಿಡುತ್ತೆ. ಆದ್ರೆ ಧರ್ಮಕ್ಕೆ ಸೋಲಾಗ್ಲಿಕ್ಕೆ ನಾನು ಬಿಡಲ್ಲ. ನಾನು ಧರ್ಮದ ಪರ ನಿಲ್ತೀನಿ. ನೀನು ಭೀಷ್ಮ ಆಗಿರು, ಇನ್ಯಾರೇ ಆಗಿರು, ಧರ್ಮಕ್ಕೆ ವಿರುದ್ಧವಾಗಿ ನೀನು ನಿಂತಿದ್ದೀಯ. ನಿನ್ನಿಂದ ಇಲ್ಲಿ ಧರ್ಮ ಸೋಲ್ತಾ ಇದೆ. ಧರ್ಮಕ್ಕೆ ಅಂದ್ರೆ ಒಂದು ಇಡೀ ಧರ್ಮದ ವಿಧಿಗೆ ನೀನು ಅಡ್ಡ ಬರ್ತಾ ಇದೀಯ. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಚಕ್ರ ತಗೊಂಡು, ಅಂದರೆ ನಾನು ಈ ಯುದ್ಧದಲ್ಲಿ ಶಸ್ತ್ರ ಎತ್ತುವುದಿಲ್ಲ ಅಂತ ಯುದ್ಧಕ್ಕಿಂತ ಮುಂಚೆ ಮಾತು ಕೊಟ್ಟಿರ್ತಾನೆ ಕೃಷ್ಣ. ಆದರೆ ಆ ಸಮಯದಲ್ಲಿ ಭೀಷ್ಮ, ನಿನ್ನನ್ನು ನಾನೀಗ ಕೊಂದೇ ಕೊಲ್ತೀನಿ, ಯಾಕಂದರೆ ವಿಧಿಯ ನಿಯಮಕ್ಕೆ ನೀನು ಅಡ್ಡ ಬರ್ತಾ ಇದೀಯ ಅಂತ ಕೃಷ್ಣ ಭೀಷ್ಮನನ್ನು ಕೊಲ್ಲುವುದಕ್ಕೆ ಚಕ್ರವನ್ನು ಎತ್ಕೊಂಡು ಹೋಗ್ತಾನೆ. ಆಗ ಅರ್ಜುನ ಕೃಷ್ಣನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ, ಅಯ್ಯ ಕೃಷ್ಣ, ನೀನು ಮಾತು ಕೊಟ್ಬಿಟ್ಟಿದೀಯಪ್ಪ, ಯುದ್ಧದಲ್ಲಿ ಶಸ್ತ್ರ ಎತ್ತೋದಿಲ್ಲ, ಕೇವಲ ಕುದುರೆ ಓಡಿಸೋ ಸಾರಥಿಯಾಗಿ ಮಾತ್ರ ಇರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀಯ. ಈಗ ನೀನು ಶಸ್ತ್ರ ಎತ್ತಿದ್ರೆ ಸಮಾಜ ನಿನ್ನನ್ನು ಕೆಟ್ಟದಾಗೂ ನೋಡುತ್ತೆ, ಅಥವಾ ನಿನ್ನನ್ನು ಮಾತಿಗೆ ತಪ್ಪದವನು ಅನ್ನುತ್ತೆ. ನೀನು ಬಿಡು, ನಾನು ಅವನನ್ನು ಕೊಲ್ತೀನಿ ಅಂತ ಕೃಷ್ಣನ ಕಾಲಿಗೆ ಬಿದ್ದು ವಾಪಸ್ ಕರ್ಕೊಂಡು ಬರ್ತಾನೆ. ಅಂದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಕೃಷ್ಣ ಅಂದರೆ ಇಲ್ಲಿ ಭಗವಂತ ಅಥವಾ ಒಂದು ವಿಧಿ ಅನ್ನೋ ಅರ್ಥ. ಆ ಭೀಷ್ಮ ಅನ್ನುವ ಆ ದೊಡ್ಡ ಧರ್ಮಾತ್ಮ ಅಥವಾ ಪರಾಕ್ರಮಶಾಲಿ ವಿಧಿಯ ನಿಯಮಕ್ಕೆ, ಒಂದಿಡೀ ಸಮಾಜದಲ್ಲಿ ಹಿಂಗಿರಬೇಕು, ಸಂಸಾರ ಅಂದ್ರೆ ಹಿಂಗಿರಬೇಕು, ಹೆಂಡತಿ ಗಂಡ ಹಿಂಗಿರಬೇಕು, ಮಕ್ಕಳು ಹಿಂಗಿರಬೇಕು, ಸೊಸೆ ಹಿಂಗಿರಬೇಕು, ಪೊಲೀಸ್ನವ್ರು ಹಿಂಗಿರಬೇಕು, ಅಂದರೆ ಎಲ್ಲದಕ್ಕೂ ನಮ್ಮ ಹಿರಿಯರು ಒಂದು ವ್ಯವಸ್ಥೆ ಹಾಕಿ ಕೊಟ್ಟಿದ್ದಾರೆ. ಅದು ಹಾಗೇ ಇದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಕಳ್ಳರೆಲ್ಲ ಪೊಲೀಸ್ ಥರ ಆಡಿ, ಪೊಲೀಸ್ನವರೆಲ್ಲ ಕಳ್ಳರ ಥರ ಆಡಿದ್ರೆ ವ್ಯವಸ್ಥೆ ಕೆಟ್ಟು ಹೋಯ್ತು ಅಂತ ಅರ್ಥ. ಹಾಗೆ ಗಂಡನ ಜೊತೆ ನಿಯತ್ತಾಗಿರ್ಬೇಕು, ಅದವರೆಲ್ಲ ಒಳ್ಳೆ ವೇಶ್ಯೆ ಥರ ಬದುಕಿ, ಕೆಟ್ಟವ್ರು ಈ ಪುರುಷರೆಲ್ಲ ಕೆಟ್ಟ ದಾರಿಗೆ, ಅಂದ್ರೆ ಇವರೆಲ್ಲ ಉಲ್ಟಂಪಲ್ಟ ಆಗ್ಬಿಟ್ರೆ ಒಂದು ಇಡೀ ವ್ಯವಸ್ಥೆ ಹಾಳಾಗುತ್ತಲ್ಲ. ಹೌದ್ರಿ. ಆಗ ಅವರನ್ನ ಯಾವುದೋ ಒಂದು ರೀತಿಯಲ್ಲಿ ಸಮಾಜವೇ ನಾಶ ಮಾಡಾಕುತ್ತೆ. ನಿನ್ನ ಬದುಕು ಅಷ್ಟೇ ಕೊನೆಯದಾಗಿ. ನೀನು ಹೀಗೆ ದ್ವಂದ್ವ ಮನಸ್ಥಿತಿಯಲ್ಲಿ ಬಿಸಾಕು ಫೋನು, ಅವನು ಏನು ಅಂದ್ಕೊ, ಮನೆ ಹತ್ರ ಬರ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲಪ್ಪ, ನೀನು ಬರಬೇಡ, ನೀನು ಬಂದರೂ ನಾನು ಮಾತಾಡ್ಸಲ್ಲ. ಅಂದರೆ ನಾನು ಬದಲಾಗಬೇಕು, ನಾನು ಈಗಾದರೂ ಸರಿ ಹೋಗಬೇಕು ಅಂತ ಮನಸ್ಸಿಗೆ ಬಂದುಬಿಟ್ರೆ ಇದು ಬದಲಾಗ್ಲಿಕ್ಕೆ ಒಂದು ನಿಮಿಷ ಸಾಕಮ್ಮ. ನೀನು ಯಾವನೋ ಗೊತ್ತೇ ಇಲ್ಲ ಕೊಡ, ನೀನು ಹೋಗು ಅಂತ ಬೈದು ಕಳಿಸ್ಬಿಡ್ಬೋದು. ಆದರೆ ನನಗದ ಆಗ್ತಾ ಇಲ್ಲ. ನೀನು ಅದನ್ನು ಮಾಡಬೇಕು. ನಿನ್ನ ಗಂಡನನ್ನ ಅವನು ನೋಡವ್ವ, ಇವತ್ತು ಒಂದು ದಿವಸ ಮುಚ್ಚಿಡ್ಬೋದು, 2 ದಿವಸ ಮುಚ್ಚಿಡ್ಬೋದು, ಯಾವತ್ತೋ ಒಂದು ದಿವಸ ಗೊತ್ತಾಗಿ ಬೀದಿ ಹೆಣ ಆಗೋದಕ್ಕಿಂತ ಈಗಲೇ ಬದುಕು ಅವಕಾಶ ಕೊಟ್ಟಾಗ ತಿದ್ದುಕೊಂಡು ಬಿಡಬೇಕು. ನನ್ ಮದುವೆ ಆದ ಸುತ್ತು ಕಷ್ಟಪಟ್ಟೇನ್ರಿ. ನಾನು ಭಾಳ ಕಷ್ಟಪಟ್ಟೇನ್ರಿ. ನಾನು ಕಷ್ಟಪಟ್ಟಿದ್ದೀಯ ಅಂತ ನೋಡವ್ವ, ನೀನು ಗಂಡನ ಮನೆಗೆ ಬಂದಾಗ ಅಲ್ಲಿ ಗಂಡನ ಮನೆಯವರು ನಿನ್ನನ್ನು ಎಷ್ಟು ಕೆಟ್ಟದಾಗ ನಡೆಸ್ಕೊಂಡ್ರು ನಾನು ಬಲ್ಲೆ. ಅಲ್ಲಿಂದ ನೋಡಿ ನಿನ್ನ ಗಂಡನೇ ನಿನ್ನ ಪರವಾಗಿ ನಿಂತು ನಿನ್ನ ಆಚೆ ಕರ್ಕೊಂಡು ಬಂದಲ್ವಾ. ನಿನ್ನ ಗಂಡನಿಗೆ ಅಣ್ಣ, ಅಪ್ಪ, ಅಮ್ಮ ಯಾರೂ ಇಲ್ಲ. ಯಾರು ಅಪ್ಪ ಅದಾನ್ರಿ, ಅಂದ್ರೆ ಅಮ್ಮ ಇಲ್ಲ, ಅಮ್ಮನ ಜಾಗದಲ್ಲಿ ಚಿಕ್ಕಮ್ಮ ಇದ್ರು. ಚಿಕ್ಕಮ್ಮ ನೋಡಂಗೆ ಇಲ್ರಿ. ಅದನ್ನೇ ಹೇಳ್ತಾ ಇದ್ದೀನಿ. ಅವರ ಕಾಟವನ್ನು ತಾಳೋಕಾಗದೆ ತಾನೇ ಗಂಡ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದಿದ್ದು. ಹೌದ್ರಿ. ಹಂಗೆ ಕೆಟ್ಟವರಿಂದ ನಿನಗೆ ತೊಂದರೆ ಆಗಬಾರ್ದು ಅಂತ ನಿನ್ನ ಒಳ್ಳೇದಕ್ಕೆ ಹೊರಗಡೆ ಕರ್ಕೊಂಡು ಬಂದ ಗಂಡನಿಗೆ ನೀನ್ ಎಷ್ಟು ನಿಯತ್ತಾಗಿರ್ಬೇಕು. ಈಗ ಅವನು ಕುಡಿತಾವನೆ, ಅದು ಇದು ಇದೆಲ್ಲ ಬೇರೆ ವಿಚಾರ, ಅದನ್ನ ಆಮೇಲೆ ಮಾತಾಡೋಣ. ಗಂಡನ ಸಮಸ್ಯೆ, ಗಂಡನ ಕುಡಿತ, ಗಂಡ ಸರಿ ಇಲ್ಲ, ಅದು ಆಮೇಲೆ. ಮೊದ್ಲು ನಾನು ಎಂತವಳು ಅಂತ ನಾನ್ ನೋಡ್ಕೊಳ್ಬೇಕಲ್ಲ. ಅಂತ ನಾ ಮಾಡಿದ ತಪ್ಪಿಗೆ ನಾನು ಅನ್ಭವಿಸ್ತೀನಿ, ಇನ್ನೂ ಅನ್ಭವಿಸ್ತೀನಿ. ಆದ್ರೆ ನಿನ್ನ ಗಂಡನ ಕುಡಿತಾ ಇದೆಯಲ್ಲ, ಅದು ನಿನ್ನ ಗಂಡನ ತಪ್ಪು ಅಂತ ಅಂದ್ಕೊಳ್ಬೇಡ. ವಿಧಿ ನಿನ್ಗೆ ಯಾವ್ದಾವ್ದು ರೀತಿಯಲ್ಲಿ ಸಮಸ್ಯೆ ಕೊಡ್ಬೇಕಿದೆ, ಕೊಡ್ತಾ ಇದೆ ಅಷ್ಟೇ. ಈಗ ಪಕ್ಕದ ಮನೆಯವನು ಕುಡಿಯೋ ಚಟಕ್ಕೆ ಬಿದ್ದು ಬೀದಿಲಿ ಬಿದ್ದು ಕೆಟ್ಟದಾಗ ಬದುಕುದ್ರೆ ಅದ್ ನಿನಗೆ ನೋವಲ್ಲ. ನಿನ್ನ ಗಂಡನೇ ಹಂಗಾದಾಗ, ಗಂಡ ಹಂಗ ಆಡ್ತಿದ್ದಾನೆ ಅನ್ನೋದೊಂದು ನೆಪ ಮಾತ್ರ. ನಿನಗೆ ಕಣ್ಣೀರ್ ಹಾಕ್ಸ್ಬೇಕಿದೆ ವಿಧಿ. ಹೌದ್ರಿ. ನೀನು ನಿನ್ನ ಮನಸ್ಸಲ್ಲಿ ಇತರ ಪುರುಷರ ಕುರಿತಾದ ಅಯ್ಯೋ ಅವನೇನು ಬಂದು ಮಾತಾಡ್ತಾನೋ, ಅವನು ಏನು ಮಾಡ್ತಾನೋ, ಏನೂ ಮಾಡಲ್ಲ, ನಾನು ಅಭಯ ನೀಡಿದ್ದೀನಿ, ಅವನೇನೂ ಮಾಡಲ್ಲ. ಆದರೆ ಮನಸ್ಸಿನೊಳಗಡೆ ನೀನಿನ್ನೂ ಅದನ್ನೇ ಇಟ್ಕೊಂಡಿರೋದ್ರಿಂದ
ಅದು ನಿನ್ನ ಗಂಡನ ದುರ್ವರ್ತನೆ ಮೂಲಕ ಅದು ನಿನಗೆ ಪ್ರತಿಫಲ ಕೊಡ್ತಾ ಇದೆ. ನಾನು ಹೇಳ್ತೀನವ, ನಾನು ಇನ್ನೊಬ್ರಿಗೆ ಹೇಳಬೇಕಂದ್ರೆ ನನ್ನ ಗಂಡ ಸರಿ ಇಲ್ಲ ಅಂತ ಹೇಳ್ಬೇಕಂದ್ರೆ ನಾನು ಸರಿ ಇರಬೇಕು. ನಿನ್ನ ಗಂಡ ಕುಡಿತಾನೆ, ಅವನ್ ಕಡೆಗೆ ಹೆಣವಾಗ್ತಾನೆ, ಅದು ಬೇರೆ ವಿಚಾರ, ಅದು ಒಂದು ಬೇರೆ ಸಂಗತಿ. ಆದರೆ ನಾನು ಎಲ್ಲವೂ ಸರಿ ಇದ್ದು ಅವನು ಕೆಟ್ಟಿದ್ದಾನೆ ಎಂದಾಗ ನಾನು ಸರಿ ಮಾಡ್ಬೋದು. ನನ್ನಲ್ಲಿ ಇಷ್ಟೊಂದು ಅಳುಕು, ಇಷ್ಟೊಂದು ಒಳಗಡೆ ಭಯ, ಇಷ್ಟೊಂದು ದ್ವಂದ್ವತೆ, ಇಷ್ಟೊಂದು ಪಶ್ಚಾತ್ತಾಪ, ಇಷ್ಟೊಂದು ಸೋಲಿನ ಅಥವಾ ತಪ್ಪು ಮಾಡದೆ ಅನ್ನೋ ಈ ಕೆಟ್ಟ ಭಾವನೆ, ಇದೆಲ್ಲವನ್ನು ತುಂಬಿಕೊಂಡು ನಿನ್ನ ಗಂಡನ ಕುರಿತು ನೀನು ಪ್ರಶ್ನೆ ಕೇಳೋದು ಅದು ಮೂರ್ಖತನ. ಹೌದು, ಒಮ್ಮೆ ಹೇಳ್ಬಿಡ್ಲ ನನ್ ಗಂಡನ ನಂತರ ಎಲ್ಲಾನು ಅಂತೇಳಿ ಒಮ್ಮೆ ಅನಿಸ್ತೈತ್ರಿ. ಹೇಳದಿಂದ ಏನಾದಿತ್ತು ಅಂತೇಳಿ ಒಂಥರ ಭಯ ಅನಿಸ್ತೈತ್ರಿ ನನಗೆ. ಈಗ ನಾನು ಅವತ್ತೇ ಹೇಳಿದ್ದೀನಿ, ನೀನು ಈ ವಿಚಾರವನ್ನ ಒಂದು ಕೆಟ್ಟ ಕನಸು ಅಂದುಕೊಂಡು ನಿನ್ನ ಪಾಡಿಗದನ್ನು ಬಿಟ್ಟು ನೀನು ಅಳ್ತೀಯ, ಅಳು, ನಾನು ಬೇಡ ಅನ್ನಲ್ಲ. ಆದ್ರೆ ನಿನ್ನ ಗಂಡನನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಎಷ್ಟು ದಿನ ಆಯ್ತವ? ನಿನ್ನ ಗಂಡನನ್ನ ಕಾಲಿಗೆ ಬಿದ್ದು ಆತನಿಗೆ ಪ್ರೀತಿ ತೋರಿಸಿ ನಿನ್ನ ಯಾವನ್ ಬಗ್ಗೆನೋ ಯೋಚನೆ ಮಾಡೋ ಕೊಡೋ ಸಮಯ ನಿನ್ನ ಗಂಡನ ಬಗ್ಗೆ ಕೊಡದೇ ಇರೋದಿನ್ನ ಅಂದ್ರೆ ಈಗ್ಲಾದ್ರೂ ಎಚ್ಚೆತ್ಕೋ. ನೋಡವಾ, ಯಾವುದೇ ಮಹಾತ್ಮ ಆಗ್ಲಿ ನಿನ್ನ ಬದುಕಿಗೆ ಒಂದು ದಾರಿ ಹೆಂಗ್ ಹೋಗವ ಅಲ್ಲಿ ಬೆಳಕಿದೆ ಅಂತ ಹೇಳ್ಬೋದು. ನೀನು ಬೆಳಕಿದೆಯೋ ಇಲ್ವೋ ಅಂದುಕೊಂಡು ಅಲ್ಲೇ ಕೂತ್ಕೊಳ್ಳೋದಾದ್ರೆ ಯಾವ ಮಹಾತ್ಮನು ನಿನ್ನ ಬದುಕನ್ನು ಉದ್ಧಾರ ಮಾಡ್ಲಿಕ್ಕಾಗಲ್ಲ. ನಾವು ಸಲಹೆ ನೀಡ್ಬೋದಷ್ಟೇ. ನೋಡಿದ್ದೀನವ, ಹೀಗೆ ತಿದ್ಕೊಳ್ಳಿಕ್ಕೆ ಅವಕಾಶ ಬಂದಾಗ ಇನ್ನೊಬ್ಬ ಅವನು ಪರಪುರುಷ ಯಾರಿದ್ದಾನೆ ಅವನನ್ನ ಎಲ್ಲಿ ಬಿಡಬೇಕೋ ಅಲ್ಲಿ ಬಿಟ್ಟು ಅವನ ಸಂಪರ್ಕ ಕಟ್ ಮಾಡಿ ಫೋನ್ನೆಲ್ಲ ಎಸ್ತ್ ಬಿಟ್ಟು ಗಂಡನ ಜೊತೆ ನಿಯತ್ತಾಗಿ ಬದುಕಲಿಕ್ಕೆ ಅವಕಾಶ ಸಿಕ್ಕಾಗ, ಯಾಕಂದ್ರೆ ಗಂಡನಿಗೆ ಇನ್ನೂ ವಿಷಯ ಗೊತ್ತಿಲ್ಲ, ಗಂಡನಿಗೆಲ್ಲ ಗೊತ್ತಾಗಕ್ಕಿಂತ ಮುಂಚೆ ತಿದ್ದುಕೊಳ್ಳೋ ಅವಕಾಶ ಭಗವಂತ ಕೊಟ್ಟ. ಕೆಲವೊಬ್ರು ತಿದ್ದುಕೊಂಡ್ರು, ಎಲ್ಲ ಫೋನು ಎಲ್ಲ ಸಂಪರ್ಕ ರಿಲೇಷನ್ ಎಲ್ಲ ಕಟ್ ಮಾಡಿ ಗಂಡ ಮಕ್ಳ ಜೊತೆ ನಿಯತ್ತಾಗಿರ್ತೀನಿ ಅಂತ ನಿರ್ಧಾರ ಮಾಡಿದ್ರು. ಅವತ್ತಿಂದ ಅವ್ರ ಸಂಸಾರದಲ್ಲಿ ಸ್ವರ್ಗ. ಆದ್ರೆ ಕೆಲವೊಬ್ರು ಗೊತ್ತಿದ್ದೋ ಗೊತ್ತಿಲ್ದೇನೋ ಮತ್ತ ಅವ್ರ ಮನಸ್ಸು ಅಂದ್ರೆ ಭಗವಂತ ಮತ್ತೊಂದು ಅವಕಾಶ ಕೊಟ್ಟಾಗ್ಲು ನೋಡವಾ, ಈಗ ಅವನನ್ನು ಮರ್ತು ಬಿಡು, ಗಂಡ ಮಕ್ಕಳ ಜೊತೆ ಚೆನ್ನಾಗಿರು, ಯಾವುದೋ ರೀತಿಯಲ್ಲಿ ಬಂದು ಭಗವಂತ ಅವರಿಗೆ ಹೇಳಿರ್ತಾನೆ ಅಥವಾ ಅವಕಾಶ ಕೊಟ್ಟಿರ್ತಾನೆ. ಅದಾದ್ಮೇಲೂ ಮುಂದುವರಿಯೋದಿದೆಯಲ್ಲ, ಎಂತ ನಪುಂಸಕ ಗಂಡ ಆದ್ರೂ ಹೆಂಡತಿ ಆದವಳು ಹಿಂಗೆ ಮಾಡ್ತಿದ್ದಾಳೆ ಎಂದಾಗ ಅವನು ಸುಮ್ಮನೆ ಬಿಡು ಅಥವಾ ಸುಮ್ಮನೆ ಕೂರೋ ಯೋಚನೆ ಮಾಡೋದೇ ಇಲ್ಲ ಅವನು. ಅಂದ್ರೆ ನನಗೆ ಮನಸ್ಸಿಗೆ ಏನ್ರಿ, ನಾ ಎಷ್ಟು ವರ್ಷ ಆದ್ರೂನು ಯಾರನ್ನು ಕಣ್ಣೆತ್ತಿ ನೋಡದ ಕಲ್ರಿ ಸರ್, ನಾ ಇಲ್ಲಿ ಬಂದ್ ಎಡಿವಿ ಏನಲ್ಲ ಅಂತೇಳಿ ನನ್ ಮೇಲೆ ನನಗೆ ಅಸಹ್ಯ ಹುಡ್ತೈತಿ. 200 ವರ್ಷ ಆಗಿದ್ಯಾ? 200 ವರ್ಷ ಆಗಿದೆಯಾ ನಿನಗೆ? ಇಷ್ಟು ವರ್ಷ ಅಂದ್ರೆ 100 ವರ್ಷ ಆಗಿದೆಯೇನವ? 26 ವರ್ಷನ್ಯಾಗ ಅಂದ್ರೆ ಎಲ್ಲಿ ಎಡವಿದ್ದಿಲ್ರಿ ನಾನು. ತಪ್ಪು ಮಾಡೋ ದೊಡ್ಡ ಹಂತ ಇದು, ತಪ್ಪು ಮಾಡೋ ವಯಸ್ಸೇ ಇದು, ಹೌದಲ್ಲ? ಏನು 100 ವರ್ಷ ಆಗಿ ಸಾಯೋ ಕಡೆಗಳಿಗೆ ಅಯ್ಯೋ ನಾನು ಯಾರಿಗೂ ಏನೂ ಮೋಸ ಮಾಡಿಲ್ಲ ಅಂತ ಹೇಳಿ ಸತ್ರ, ಅದೊಂದು ಅರ್ಥ. ಇನ್ನು ಇಲ್ಲಿ ಯಾವ ಯೌವನ ಇದೆಯಲ್ಲ, ಇಲ್ಲೇ ನಿಯತ್ತಾಗಿರ್ಬೇಕಾಗಿರೋದು, ಇಲ್ಲೇ ನಮ್ಮ ಯೋಗ್ಯತೆಗಳು ಅರ್ಥ ಆಗೋದು. ಇಲ್ಲಿ ತಪ್ಪು ಮಾಡ್ಬಿಟ್ಟು ಅಯ್ಯೋ ನಾನು ಎಷ್ಟು ದಿನ ಚೆನ್ನಾಗಿ ಬಂದು ಏನು ಈ ತಪ್ಪನ್ನು 5 ವರ್ಷದ ಮಗು ಮಾಡ್ಲಿಕ್ಕಾಗುತ್ತೇನು? ನನ್ಗೆ ಇದರಿಂದ ಮನ್ಯಾಗ ಕೆಲ್ಸ ಮಾಡಕ್ ಆಗ್ತಾ ಇಲ್ರಿ. ನಮ್ಮ ಮನಿ ಯಾರಿಗ್ ನೋಡ್ಕೊಳಕ್ ಆವಲ್ತ್ರಿ. ನನ್ಗ ನಮ್ಮ ಮನಿ ಯಾರನ್ನು ಒಟ್ಟು ಚಂದ ಮಾತಾಡ್ಸಕ್ ಆವಲ್ತ್ರಿ. ನನಗ್ ಬರೀ ಸಿಟ್ಟು ಬರ್ತೈತ್ರಿ ನನ್ ಮ್ಯಾಲ. ನನಗ ಸಿಟ್ಟು ಬಂದ್ ಕೂಗಾಡ್ತೀನ್ರಿ ನಾನು. ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊ. ಈಗ ನೀನು ಯಾವ ವಿಚಾರಗಳು ನಿನಗೆ ಒಳಗಡೆ ಕಾಡ್ತಾ ಇದೆ, ಅವನ ವಿಚಾರ, ಅದು ಇದು ಏನೇನೋ ಸಂಗತಿ ನೋಡುವ, ನಾನು ಮರ್ತು ಬಿಡು ಅಂದ ತಕ್ಷಣ ಮರೆಯೋದಿಕ್ಕೆ ಆಗದೇ ಇರೋ ಸಂಗತಿಗಳು ನನಗದು ಅರ್ಥ ಆಗುತ್ತೆ. ಆದರೆ ಇದು ನಿನ್ನ ಬದುಕು. ಸ್ವಲ್ಪ ನೋಡುವ, ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟ ತಕ್ಷಣ ಜ್ವರ ಹೋಗುವುದಿಲ್ಲ, ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗೆ ನಿನ್ನ ಒಳಗಡೆ ತೊಳಲಾಟಗಳು, ಭಯಗಳು, ಯಾರು ಬಂದು ಏನು ಉಪದೇಶ ನೀಡಿದ್ರು ಒಂದು ಹಂತದವರೆಗೂ ಅದು ಇರ್ತವೆ. ಅದು ಇರಲಿ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಆ ಮಧ್ಯೆ ನೀನು ತೆಗೆದುಕೊಳ್ಬೇಕಾದ ದೊಡ್ಡ ನಿರ್ಧಾರ ಅಂದರೆ ಈ ಯಾರಿಂದ ಇಷ್ಟೆಲ್ಲ ಆಯ್ತಲ್ಲ ಅವ್ರ ಸಂಪರ್ಕವನ್ನು ಕಂಪ್ಲೀಟ್ಲಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಕಟ್ ಮಾಡ್ಕೊಂಡಾದ್ಮೇಲೂ ನಿನ್ನಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ, ಅದು ಸಹಜ. ಅದು ಒಂದು ಹಂತ ಆದ್ಮೇಲೆ ಹೇಗೆ ಮಳೆ ನಿಂತ ಮೇಲೂ ಮಳೆಯ ಹನಿ ಸುರಿತಾ ಇರ್ತವೆ, ಒಂದು ಹಂತ ಆದ್ಮೇಲೆ ಅದು ನಿಂತು ಹೋಗುತ್ತೆ, ಹೌದಲ್ಲ? ಹಾಗೆ ಇವನ ಸಂಪರ್ಕ ಬಿಟ್ಟಾದ್ಮೇಲೂ ಆ ಭಯ, ಆ ಆತಂಕ ಇರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದು ಸರಿ ಹೋಗುತ್ತೆ. ನಿನಗ ಆ ನಂಬಿಕೆ ಇರಬೇಕು. ಸರ್, ನಾ ಎಷ್ಟು ನಗ್ತಿದ್ದೇನ್ರಿ. ನಮ್ಮ ಮನಿ ಒಳಗ್ ನಕ್ರ ಬಾಜು ಮನಿ ಒಳಗ್ ಎಷ್ಟು ನಗ್ತಾಳೆ ಅಂತಿದ್ರಿ. ನನಗದೆಲ್ಲ ಬೇಡ. ನನಗೆ ನೀನ್ ಈ ಸಮಯದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ
ನಿನ್ನ ಕೈಲಿ ಸದಾ ಫೋನ್ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ, ಏನೇನೋ ನೋಡ್ತೀಯ, ಏನೇನೋ ಯೋಚನೆ ಮಾಡ್ತೀಯ. ನೋಡವ್ವ, ಹಿಂಗ್ ಹೋದ್ರೆ ನೀನ್ ಆಗದೆ ಇರೋ ಮಾತು. ಫೋನು ಇಲ್ರಿ ನಾನು ತಿದ್ಕೊಂತೇನ್ರಿ ನನ್ ಜೀವನದಾಗ ಮತ್ತೆ ಇನ್ ಒಟ್ಟ ತಪ್ಪ ಮಾಡಂಗಿಲ್ರಿ. ನೀನ್ ತಿದ್ಕೊಂಡ್ರು ತಿದ್ಕೊಳ್ದೆ ಹೋದ್ರು ಹಾಳಾಗೋ ಬದುಕು ನಂದಲ್ಲ. ಹೌದ್ರಿ, ಅರ್ಥ ಆಯ್ತಲ್ಲ? ತಿದ್ಕೊಂಡ್ರು ಅದು ನನಗ್ ಸೇರಲ್ಲ, ತಿದ್ಕೊಳ್ದೆ ಹೋದ್ರು ಅದು ನನಗ್ ಸೇರಲ್ಲ. ಕೃಷ್ಣನ ಇಚ್ಛೆ ಏನಿದೆಯೋ ಅದಾಗುತ್ತೆ. ಆದ್ರೆ ಈ ದಿನ ನಾವೆಲ್ಲ ಸುಮ್ಮನೆ ನಿನ್ನ ಬದುಕಿನ ಸಂಪರ್ಕಕ್ಕೆ ಬಂದಿರೋದಿಲ್ಲ, ಇದನ್ನು ಮಾತ್ರ ಹೇಳಿರ್ತೀನಿ. ಏನೋ ನಿಮಗೆ ಒಂದು ಸಂದೇಶ ಅವನೇ ಭಗವಂತನೇ ಬಂದು ಕೊಡ್ಲಿಕ್ಕೆ ಆಗಲ್ಲ, ಯಾರ್ದೋ ಮೂಲಕ ಕೊಡ್ಸಿರ್ತಾನೆ. ನೀನ್ ಅದನ್ನ ಅರ್ಥ ಮಾಡಿಕೊಂಡು ಅಯ್ಯೋ ನನಗೆ ಕೆಲಸ ಮಾಡೋಕಾಗ್ತಿಲ್ಲ, ಅಯ್ಯೋ ನನ್ನ ಗಂಡನ ಜೊತೆ ಇರೋಕಾಗ್ತಿಲ್ಲ, ಯಾವ ನನ್ನ ಹಳೆಯ ತಪ್ಪುಗಳು ನನ್ನನ್ನು ಇವತ್ತು ಕಾಡ್ತಾ ಇದ್ದಾವೆ ಆ ತಪ್ಪುಗಳ ಪಶ್ಚಾತ್ತಾಪ ಜೀವನ ಪೂರ್ತಿ ಇರುತ್ತೆ. ಅದು 1 ತಿಂಗಳಿಗೆ 2 ತಿಂಗಳಿಗೆ ಹೋಗೋದಲ್ಲ. ಆದರೆ ಮಕ್ಕಳಿಗೋಸ್ಕರ ಅಥವಾ ಗಂಡನಿಗೋಸ್ಕರ ಅಥವಾ ಒಂದು ಸಮಾಜದಲ್ಲಿ ನಿಯತ್ತಾಗಿ ಪ್ರಾಮಾಣಿಕವಾಗಿ ಗೌರವಾನ್ವಿತವಾಗಿ ಬದುಕ್ತೀನಿ ಅಂದರೆ ಸ್ವಲ್ಪ ಈ ಹೊಲಸು ಸಂಬಂಧಗಳನ್ನೆಲ್ಲ, ಈಗ ನೀನು ಅವನ ಜೊತೆ ಮಾತಾಡೋದು ತಪ್ಪಲ್ಲ, ಏನು ಭಾವನೆಯಿಂದ ಮಾತಾಡ್ತೀಯ ಅನ್ನೋದು ತಪ್ಪು. ನಿನ್ನ ಗಂಡನಿಗೆ ಗೊತ್ತಿರೋ ಹಾಗೇನೆ ಗಂಡನ ಜೊತೆ ಕೂತಾಗ ರಾತ್ರಿ ಆ ಗಂಡನ ಜೊತೆ ಪಕ್ಕದಲ್ಲೇ ಕೂತಿದ್ದಾಗ ನಿನ್ನ ಫ್ರೆಂಡ್ ಜೊತೆ ಪ್ರೀತಿಯಿಂದ ಮಾತಾಡು, ಗಂಡನ ಮುಂದೆನೇ ಫೋನ್ ಇಡು. ಯಾರೇ ಅವನು ಅಂದಾಗ ಅದೇ ಕಣ್ರಿ ಗಂಡ, ತಗೊಳ್ರಿ ಮಾತಾಡ್ರಿ, ನಮ್ಮ ಗಂಡ ಮಾತಾಡ್ತಾರೆ ನೋಡಪ್ಪ ಅಂತ. ಅಂದ್ರೆ ನೀನು ಅವನಿಗೆ ಮುಚ್ಚಿಟ್ಟಷ್ಟು ನೀನು ಬದುಕಿ ಇಲ್ಲಿಗೆ ಬಂದು ನಿಂತಿದೀಯಲ್ಲ. ನನ್ನ ಗಂಡನ ಮುಂದೆ ನನ್ನ ಆ ಸ್ನೇಹಿತನ ಜೊತೆ ಮಾತಾಡ್ಲಿಕ್ಕೆ ನನಗೆ ಆಗ್ತಿಲ್ಲ ಅಂದ್ರೆ ನಾನು ಏನೋ ಬೇರೆ ಯೋಚನೆಯಲ್ಲಿ ಇದ್ದೀನಿ ಅಂತ. ಅದೇ ನನ್ನ ಗಂಡನ ಮುಂದೆ ನನ್ನ ಸ್ನೇಹಿತನ ಜೊತೆ ಏನಪ್ಪಾ ಚೆನ್ನಾಗಿದ್ದೀನೆಯಾ, ಅಯ್ಯೋ ನನ್ನ ಗಂಡ ಈಗ ಬಂದ್ರು, ಇಲ್ಲೇ ಪಕ್ಕದಲ್ಲಿ ಇದ್ದಾರೆ, ತಗೋ ಮಾತಾಡು. ನನ್ನ ಗಂಡನ ಮುಂದೆನೆ ನಾನು ಮಾತಾಡಿದ್ದೀರಿ, ಇವತ್ತು ಹಂತಕ್ಕೆ ಬರ್ತಾನೆ ಇರ್ಲಿಲ್ಲ. ನಾನು ಗಂಡ ಇದ್ದಾಗ್ಲೇ ನಾನು ಮಾತಾಡಿದ್ದು. ಅಂದ್ರೆ ನಮಗೂ ಅವಾಗ ಬುದ್ಧಿ ಇದ್ದಿದ್ದಿಲ್ಲ ಅಲ್ರಿ, ಇಂಥದೆಲ್ಲ ಅನ್ಭವಿಸೋರು ಯಾರ್ರಿ? ಅದನ್ನೇ ನಾನು ಹೇಳೋದು. ಬುದ್ಧಿ ಇಲ್ಲಾಗೇನೋ ಆಯ್ತು, ಬುದ್ಧಿ ಬಂದಾಗ್ಲಾದ್ರೂ ಅದನ್ನು ಕಲಿ. ನಾನು ಹೇಳೋದು ನೋಡವ, ಹೊರಗಿನ ಸಂಪರ್ಕಗಳನ್ನ ನನ್ನ ಬದುಕಲ್ಲಿ ತಂದು ಹಾಕ್ತಾ ಇರೋದು ಈ ಫೋನ್, ಹೌದಲ್ಲ? ನನಗೆ ಒಮ್ಮೆ ಗಾಡಿ ತಗೊಂಡ್ ಹೇರ್ ಬಿಡ್ಲ ಅನ್ನೋಂಗಾಗ್ಬಿಡ್ತೈತಿ. ಆಯ್ತು, ಒಡೆದಾಕು, ಏನ್ ಕಟ್ಕೊಳ್ತೀಯ? ಆದ್ರೆ ಒಡೆದಾಕೋದ್ರಿಂದ ಇದು ಪರಿಹಾರ ಅಲ್ಲ. ಅರ್ಥ ಆಯ್ತಲ್ಲ? ನಿನ್ನ ಮನಸ್ಸು ನೋಡುವ, ನಿನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳು ಅಂತ ಇದ್ದಾವೆ. ನಿನ್ನ ಕಣ್ಣು ಅವನನ್ನೇ ನೋಡಬೇಕು ಅಂತ ಅನ್ಸುತ್ತ ಈಗಿದೆ ಅಂತ, ಅಂದ್ರೆ ಈಗಲೂ ನೀನು ಹಂಗೆ ಇದೆಯಾ ಅಂತಲ್ಲ. ಈ ಇಂದ್ರಿಯಗಳು ಮಾಡುವಂತಹ ಅಥವಾ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇಲ್ಲದಾಗ ಆಗುವ ಎಡವಟ್ಟುಗಳೇನು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ 5 ಇಂದ್ರಿಯಗಳು, ಕಣ್ಣು ಅವನನ್ನು ನೋಡಬೇಕು ಅನ್ಸುತ್ತೆ, ಕಿವಿ ಅವನ ಮಾತು ಕೇಳಬೇಕು, ಫೋನ್ ಮಾಡಬೇಕು ಅನ್ಸುತ್ತೆ, ಚರ್ಮ ಅವನನ್ನು ಮುಟ್ಟಬೇಕು ಅನ್ನುತ್ತೆ. ಹೀಗೆ ನಮ್ಮ ಇಂದ್ರಿಯಗಳು ಈಗ ರಸ್ತೆ ಬದಿಯ ತಿಂಡಿಗಳನ್ನ ಬಯಸಿದಷ್ಟು ಮನೆಯ ಮುದ್ದೆ ಬಸ್ಸಾರನ್ನು ಬಯಸೋದೇ ಇಲ್ಲ. ಯಾಕಂದ್ರೆ ಹೊರಗಡೆವು ನಾಲಿಗೆಗೆ ರುಚಿ ಜಾಸ್ತಿ. ಹೌದ್ರಿ. ಈಗ ನಿನ್ನ ಗಂಡ ಅವನ ವಿಚಾರದಲ್ಲಿ ಇದೇ ಆಗಿರೋದು. ಗಂಡನಲ್ಲಿ ಸಿಗದ ಸಂತೋಷ ಅವನಲ್ಲಿ ಸಿಕ್ತಿತ್ತೇನೋ ಅನ್ನೋ ಭಾವನೆ ಶುರುವಿನಲ್ಲಿ ಇತ್ತು. ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ಯಾ, ಅದು ನಿನ್ ದೊಡ್ಡತನ. ನನಗೀಗ ಅಂಕ್ರಿ ಆಸೆನೇ ಇಲ್ರಿ, ನನ್ ಜೀವನದೊಳಗೆ ಏನೇನೋ ಆಸೆ ಇಲ್ರಿ, ನನಗ ನೆಮ್ಮದಿ ಬೇಕ್ರಿ ಸರ್. ನನ್ಗೆ ಕಣ್ ತುಂಬ ನಿದ್ದೆ ಮಾಡಂಗಿಲ್ರಿ ಒಂದಿನಾನು ನನಗೆ. ಆಯ್ತು ಈಗ ನೀನು ಪ್ರತಿ ಶನಿವಾರ ಅಥವಾ ಸೋಮವಾರ ನಿನ್ಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಫೋನ್ ಮಾಡು. ಆದ್ರೆ ನಾನು ಹೇಳೋದು, ಮುಂದಿನ ಶನಿವಾರ ಅಥವಾ ಮುಂದಿನ ಸೋಮವಾರ ಈ ನಂಬರ್ಗೆ ನನ್ನ ಕಡೆಯಿಂದಲೇ ನಿನಗೆ ಫೋನ್ ಬರುತ್ತೆ. ಪ್ರತಿ ವಾರದಲ್ಲಿ 1 ದಿನ 2 ದಿನ ನಾನೇ ನಿನಗೆ ಫೋನ್ ಮಾಡಿ ಮಾತಾಡ್ತೀನಿ. ಆದರೆ ನಾನು ನಿನಗೆ ಕೊಡ್ತಾ ಇರೋ ಟಾಸ್ಕ್ ಏನಂದರೆ, ಈ ಸಮಯದಲ್ಲಿ ಈ ಮಧ್ಯದಲ್ಲಿ ನೀನು ಆ ವ್ಯಕ್ತಿಯೊಂದಿಗೆ ಮಾತಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ಆತನೊಂದಿಗೆ ಚಾಟ್ ಮಾಡೋದಾಗಿರ್ಬೋದು, ಅಥವಾ ಅವನ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ಇದು ಯಾವುದನ್ನು ನೀನು ಮಾಡಬಾರ್ದು. ಆ್ಯಂಡ್ ಅದಕ್ಕೂ ಮುಂಚೆ ನಾನು ನಿನ್ನ ಬದುಕನ್ನು ಸರಿ ಮಾಡಿಬಿಡ್ತೀನಿ ಅನ್ನೋದಕ್ಕಿಂತ ನೀನೇ ಎಲ್ಲಿಯವರೆಗೂ ಇಲ್ಲ ನಾನು ಮಾಡ್ತಿರೋ ತಪ್ಪು ನಾನು ಸರಿ ಹೋಗಬೇಕು ಅಂತ ನೀನೇ ನಿರ್ಧಾರ ಮಾಡೋದಿಲ್ವೋ ಅಲ್ಲಿಯವರೆಗೂ ಇದಾಗದೇ ಇರೋ ಮಾತು. ನೋಡುವ, ಒಂದು ಮಾತಂತೂ ಸತ್ಯ, ಎಷ್ಟು ಜನಕ್ಕೆ ಇಂಥ ಅವಕಾಶಗಳು ಸಿಗ್ತಾವೋ ಗೊತ್ತಿಲ್ಲ, ತಿದ್ದುಕೊಳ್ಳೋ ಅವಕಾಶ ನಿನಗೆ ಸಿಕ್ಕಿದೆ, ಬದಲಾಯಿಸ್ಕೊ. ಆ್ಯಂಡ್ ಸ್ವಲ್ಪ ಧ್ಯಾನದಲ್ಲಿ ಕೂತು ಗಂಡ, ಇವನು, ಇನ್ಯಾರೋ, ಇದು ಯಾಕೆ, ಇದು ಎಷ್ಟು ದಿನ,
ಈ ಸುಖ ಅವನ ಜೊತೆ ಮಾತಾಡಬೇಕು, ಅವನ ಜೊತೆ ಇರಬೇಕು, ಆ ಸುಖ, ಆ ಲೈಂಗಿಕತೆ, ಈ ಇದಕ್ಕೊಂದು ಕೊನೆನೇ ಇಲ್ಲ. ಇದಾದ್ಮೇಲೆ ಅದು, ಅದಾದ್ಮೇಲೆ ಅದು. ಸರಿ, ಇದರಿಂದ ದೇಹಕ್ಕೆ ರೋಗ ಅಂಟುಕೊಳ್ತವೆ, ಇದರಿಂದ ನಮ್ಮ ಮೇಲೆ ನಮಗೆ ಹೇಸಿಗೆ ಶುರುವಾಗುತ್ತೆ. ಕಡೆಗೆ ಇದರಿಂದ ಸಿಗುವ ಪ್ರತಿಫಲ ಏನು ಅಂದ್ರೆ ನಮ್ಮ ಬಗ್ಗೆ ನಮಗೆ ಹೇಸಿಗೆ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಸುಖ ಸಿಕ್ತಲ್ಲ, ಅದೊಂದು 5 ನಿಮಿಷದ ಕೆಲಸ. ಹೌದ್ರಿ. ಅರ್ಥ ಆಯ್ತಲ್ವ? ಅಂದ್ರೆ ಈ ಎಲ್ಲ ಅಕ್ರಮಗಳ ಅಂತಿಮ ಫಲ ನಮ್ಮ ಬಗ್ಗೆನೇ ನಮಗೆ ಹೇಸಿಗೆ ಹುಟ್ಟೋದಷ್ಟೇ, ಬೇರೆ ಏನೂ ಸಿಗಲ್ಲ ಇದರಿಂದ. ಹಾಗಾಗಿ ನಾವೇನು ಮಾಡಬೇಕು? ಬದುಕಲ್ಲಿ ಎಲ್ಲಿಯವರೆಗೂ ಮನುಷ್ಯ ಮುಚ್ಚುಮರೆ ಇಟ್ಕೊಳ್ತಾನೆ ಅಲ್ಲಿಯವರೆಗೂ ಅವನು ಸದಾ ಭಯದಲ್ಲೇ ಇರ್ತಾನೆ. ಯಾಕಂದ್ರೆ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ, ಇದು ಯಾವುದೂ ನನ್ನ ಮನೆಯವರಿಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗೊತ್ತಿಲ್ಲ. ಹೀಗೆ ಮುಚ್ಚುಮರೆ ಮಾಡ್ತಾ ಇದ್ದೀನಿ ಅಂದ್ರೆ ಅದರ ಅರ್ಥ ಎಂದೋ ಒಂದು ದಿನ ಅದರಿಂದ ಕಣ್ಣೀರು ಹಾಕೋ ದಿನ ಬಂದೇ ಬರುತ್ತೆ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹೌದ್ರಿ. ನಾನು ಹೇಳೋದು, ಇನ್ನು ಮುಂದಾದರೂ ಗಂಡನ ವಿಚಾರದಲ್ಲಿ, ಹೌದು ಆತ ಕುಡುಕ ಆಗಿದ್ದ, ಕುಡಿತ ಒಂದು ರೀತಿಯ ಚಟವಾದರೆ ಇನ್ನೊಬ್ಬನ ಪರಪುರುಷನ ವಿಚಾರದಲ್ಲಿ ಹೆಚ್ಚು ಆಸಕ್ತಳಾಗುವುದು ಅದಕ್ಕಿಂತ ದೊಡ್ಡ ಚಟ. ಅದೇ ಹೇಳ್ತಾರಲ್ಲ, ಗಂಡಸು ಓಡಾಡಿ ಕೆಟ್ಟ ಸೊಸೆ ಮಲಗ್ ಕೆಟ್ಲು ಅಂತ, ಹಂಗ ಮಾತಾಗಬಾರ್ದಲ್ಲ. ನೀನು ಈಗ ನಿನ್ನ ಪಾಲಿಗೆ ಏನು ಬಂದಿದ್ಯೋ ಅದ್ರಲ್ಲಿ ಖುಷಿ ಪಡವ. ಈಗ ನಾವೆಷ್ಟೇ ದೊಡ್ಡ ಮನೆ ಕಟ್ಬೋದು, ಅದಕ್ಕಿಂತ ದೊಡ್ಡ ಮನೆ ಈ ಲೋಕದಲ್ಲಿ ಇದೆ. ಅದನ್ನೇ ಮರಕ್ಕಿಂತ ಮರ ದೊಡ್ಡದು. ನನ್ನ ಗಂಡ ಕಟ್ಕೊಂಡ್ಬೇಕಾದ್ರೆ ಚೆನ್ನಾಗೇ ಇದ್ದ, ಅಯ್ಯೋ ಈಗ ಇನ್ಯಾರು ನನಗೆ ಚೆನ್ನಾಗಿ ಕಂಡುಬಿಡ್ತಾರೆ. ಹಂಗೆ ಚೆನ್ನಾಗಿ ಕಂಡಿದ್ದತ್ರ ಎಲ್ಲ ಹೋಗೋದಾದ್ರೆ ಅದು ಜೀವನ ಆಗಲ್ಲ. ಹೌದ್ರಿ. ನನ್ನ ಪಾಲಿಗೆ ಏನು ಬಂತು ನಾನು ಅದನ್ನು ಅನುಭವಿಸ್ಬೇಕು. ಈಗ ನೀನ್ ಎಷ್ಟು ಸುಂದರಿ ಇದೆಯೋ ಅಥವಾ ಎಷ್ಟು ಕುರೂಪಿ ಇದೆಯೋ ಅದು ನಾನ್ ಬೇಕು ಅಂತ ಮಾಡ್ಕೊಂಡು ಬಂದಿದ್ದಲ್ಲ, ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಬದುಕಲ್ಲಿ ಒಂದೇನು ಟೈಲರಿಂಗ್ ಕಲಿ, ಅಥವಾ ಒಂದೆಲ್ಲೋ ದೇವಸ್ಥಾನದ ಭಜನೆಗೆ ಹೋಗು, ಪ್ರವಚನೆಗಳಿಗೆ ಹೋಗು, ಇಲ್ಲ ಗಂಡನ ಜೊತೆ ನೀನು ಒಂದು ಕೆಲ್ಸಕ್ಕೆ ಹೋಗು. ಅಂದ್ರೆ ಬದುಕಲ್ಲಿ ಮಾಡ್ಲಿಕ್ಕೆ ಒಂದು ಕರ್ತವ್ಯ, ಅಥವಾ ಒಳ್ಳೆ ಸತ್ಸಂಗಗಳನ್ನ ಕೇಳು, ಅಥವಾ ಒಳ್ಳೆಯವ್ರ ಜೊತೆ ಸೇರು, ಒಳ್ಳೆಯವ್ರ ಜೊತೆ ಯಾವುದೋ ಆಶ್ರಮಕ್ಕೆ ಹೋಗಿ ಸೇವೆ ಮಾಡು. ಅಂದ್ರೆ ನನ್ನ ಸಮಯವನ್ನು ನಾನು ಬಿಡುವು ಮಾಡಿದಷ್ಟು ಅಥವಾ ಬಿಡುವಿದ್ದಷ್ಟು ಈ ಯೋಚನೆಗಳು ಬರ್ತಾನೆ ಇರ್ತವೆ. ಹೌದು. ನಾ ಮನೆಯಲ್ಲಿ ಒಬ್ಬಳೆ ಇರ್ತೀನಿ ಅಂತ ನಾ ಕಾಲಿನ ಕುಂದ್ರದಿಲ್ರಿ. ಏನಾರ ತಲೆಯಾಗಿ ಯೋಚನೆ ಬರ್ತಾವಂತ ಏನಾರ ಒಂದ್ ಕೆಲ್ಸ ಮಾಡಾತಿರ್ತೇನ್ರಿ ನಾನು. ಮಾಡಬೇಕು. ಈ ಮೂಲಕ ನಿನಗ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಇದನ್ನ ಬಿಟ್ಟು ಈ ಕಾರ್ಯಕ್ರಮ ಅವನು ನೋಡಿದ್ನೋ ಯಾರು ನೋಡಿದ್ರು ಅಂತಿಮವಾಗಿ ನೀನು ಮನ್ಸಾರೆ ಮಾತಾಡದೆ ಅದು ಅಲ್ಲಿಗೆ ಮುಗೀತು. ಅರ್ಥ ಆಯ್ತಲ್ಲ? ಅದನ್ನ ಯಾರು ನೋಡ್ದ, ಯಾಕೆ ನೋಡ್ದ, ನಾನೇ ಹೇಳ್ತೀನಲ್ವಾ. ಒಂದು ವಿಡಿಯೋ ಅಥವಾ ಒಬ್ಬರ ಹತ್ರ ಮಾತಾಡಿ ಆದ್ಮೇಲೆ ಅವ್ರಿಗೆ ಎಷ್ಟು ತನ್ಮಯನಾಗಿ ನಾನು ಅವ್ರಿಗೆ ಏನು ಹೇಳ್ತೀನಿ ಅದಲ್ಲಿಗೆ ಮುಗೀತು. ಅದಾದ್ಮೇಲೆ ಅವ್ರು ಅದನ್ನ ತಗೊಂಡ್ರ ಬಿಟ್ರ ಇಲ್ಲ. ನನಗೆ ಓದ್ಲಿಕ್ಕೆ ಅಥವಾ ತಿಳ್ಕೊಳ್ಲಿಕ್ಕೆ 1000 ವಿಚಾರ ಇದ್ದಾವೆ, ನಾನು ಆ ಕಡೆ ಹೋಗ್ತೀನಿ. ನನ್ನ ಬದುಕಲ್ಲೂ ಅಷ್ಟೇ. ಈಗ ಗೃಹಪ್ರವೇಶಕ್ಕೆ ಯಾರು ಇಲ್ರಿ ಸರ್, ನಾ ಯಾರ ಹತ್ರನು ಹಂಚ್ಕೊಂಡಿಲ್ರಿ. ಬರೀ ಒಳಗ ಮನ್ಯಾಗ ಒಳಗ್ ಕುಂತ್ಕೊಂಡ್ ಅಳುದ ಯಾರ ಮುಂದೆ ಹೇಳ್ಬೇಕು ಅನ್ನೋದತ್ ನನಗ್ ತಿಳಿವಲ್ತ್ರಿ. ನೋಡುವ, ಮೊದ್ಲು ನನ್ ಜೊತೆಗೆ ಯಾರೋ ಬೇಕು, ನಾನು ಒಂಟಿ, ನಾನು ಬಡವಿ, ಅಥವಾ ನಾನು ಅಯ್ಯೋ ನನ್ನ ಬದುಕು ಹಿಂಗಾಯ್ತಲ್ಲ, ಈ ಅತೃಪ್ತಿಗಳನ್ನ ಮೊದ್ಲು ಬಿಟ್ಬಿಡಿ. ಈ ಅತೃಪ್ತಿಗಳೇ ನಮ್ಮನ್ನ ಇನ್ನೇನೋ ಬೇಕು ಅಂತ ಬೇರೆ ಕಡೆ ಕರ್ಕೊಂಡು ಹೋಗೋದು. ನಾ ಎದಕ್ಕೂ ಆಸೆ ಮಾಡಿಲ್ರಿ. ನಾನು ಅಂತ ಮನಿ ಅಂತದ್ ಬೇಕು, ಇಂತದ್ ಬೇಕು, ಒಂದ್ ಒಳ್ಳೆ ಬಟ್ಟೆನ ಆಸೆ ಮಾಡಿಲ್ರಿ. ಬಂದಿರೋದು ಅದ್ ಅವನು ವಿಷಯದೊಳಗ ಅಷ್ಟ ನಾನು ತಪ್ಪು ಮಾಡಿದ್. ಸಾಯೋದಿಕ್ಕೆ ತುಂಬಾ ಡುಬ್ಬಿ ವಿಷ ಬೇಕಿಲ್ಲ, ಒಂದ್ ಡುಬ್ಬಿ ಸಾಕಲ್ಲ. ಒಂದೊಂದ್ ಟೈಮ್ದಾಗ ನನಗ ನಿನ್ನೆ ಮೊನ್ನೆ ಬಾಳ್ ಕೆಟ್ಟ ಏನಾರ ಮಾಡ್ಕೊಂಡ್ ಸತ್ತು ಹೋಗ್ಲಿ ಅನ್ನೋಂಗ ಆತ್ರಿ ನನಗ. ಬೇಡವಾ, ಹಂಗೆಲ್ಲ ಯೋಚನೆ ಮಾಡಬೇಡ. ನಾನು ಹೇಳೋದು, ಧೈರ್ಯ ತಂದುಕೋ. ನೀನ್ ಈ ಸಮಯದಲ್ಲಿ ನಿನ್ನ ಬದುಕನ್ನ ಏನೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದ್ರಿಂದ ಎಲ್ಲ ಸರಿ ಹೋಗಲ್ಲ. ಬದುಕು ತೋರ್ಸು. ಈ ದೇಹ ಸುಖ, ಅಕ್ರಮ ಸಂಬಂಧ, ಅವರಿಲ್ಲ ಮಾತಾಡೋದು, ಅವನ ಜೊತೆ ಮಾತಾಡಿದ್ರೆ ಇದೆಲ್ಲ ಸುಳ್ಳು. ಒಂದು ಬದುಕಲ್ಲಿ ಸಾಧಿಸಿ ತೋರಿಸು. ಸಾಧನೆ ಅಂದ್ರೆ ಹಿಮಾಲಯನೇ ಎತ್ತಬೇಕು, ಡಾಕ್ಟರೇಟ್ ತಗೊಳ್ಬೇಕು ಅಂತ ಏನಿಲ್ಲ. ಗಂಡನಿಗೆ ನಿಯತ್ತಾಗಿದ್ದು ನನ್ನ ಬದುಕನ್ನ ನಾನು ಸಂತೋಷವಾಗಿ ಇಟ್ಕೊಂಡ್ರೆ, ಯಾರ ಬದುಕನ್ನು ಹಾಳು ಮಾಡದೆ ನನ್ನ ಬದುಕನ್ನ ನಾನು ಚೆನ್ನಾಗಿ ನಡೆಸಿದ್ರೆ ಅದು ದೊಡ್ಡ ಸಾಧನೆನೆ. ಅಟ್ಲೀಸ್ಟ್ ಫೋನ್ನೆಲ್ಲ ಬಿಟ್ಟು ನಿನ್ನ ಗಂಡನ ಜೊತೆ ಪ್ರೀತಿಯಿಂದ ಅವನು ಏನೇ ಅಂದ್ರು ಏನು ಹೊಂದಾಣಿಕೆ ಮಾಡಿಕೊಂಡು ತಿದ್ದುಕೊಂಡು, ಏನೇ ಜಗಳ ಆಡಿದ್ರು ಏನೇ ಆಡಿದ್ರು ಗಂಡನ ಜೊತೆ ಆಡು. ಅದೇ ಅದು ಹೊರಗಡೆ ವಿಚಾರದಲ್ಲ. ಆದಷ್ಟು ತಿದ್ಕೊಳ್ತಾ ಇದೀಯ. ಬಟ್ ಇಲ್ಲಿ ಬಂದು ಅವನ ಹಂಗ ಮಾಡ್ದ ಹಿಂಗ ಮಾಡ್ದ,
ನಾನು ಹೇಳಿದ್ನಲ್ಲ, ನಮ್ಮ ಅಧ್ಯಾತ್ಮದ ಪ್ರಯಾಣ ಯಾವಾಗ ನಿಜವಾಗ್ಲೂ ಶುರುವಾಗುತ್ತೆ ಅಂದ್ರೆ ನಾವು ಇನ್ನೊಬ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾವ್ರೆ, ಅಯ್ಯೋ ಸರ್ ನನ್ನನ್ನು ಅವ್ನು ಬೈದ್ಬಿಟ್ಟ ಸರ್, ನನ್ನನ್ನು ಅವ್ರು ಏನು ಹೊಗಳ್ತಾವ್ರೋ, ನನ್ನನ್ನು ಅವ್ರೇನು ಬೈತಾವ್ರೋ, ಯಾರು ಇನ್ನೊಬ್ಬರ ಅಭಿಪ್ರಾಯಗಳಿಗೆ ಗಮನ ಕೊಡ್ತಾನೆ ಅವನು ಎಂದಿಗೂ ಅಧ್ಯಾತ್ಮದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಧ್ಯಾತ್ಮ ಅದು ಒಳಗಿನ ಪ್ರಪಂಚಕ್ಕೆ. ನಾನು ಯಾರು, ನಾನು ಯಾಕೆ ಹಿಂಗೆ ಆಡ್ತಿದ್ದೀನಿ, ನಾನು ಯಾಕೆ ಎಲ್ಲರಿಗೂ ಉತ್ತರ ಕೊಟ್ಕೊಂಡು ಕೂತಿದ್ದೀನಿ, ನಾನು ಯಾಕೆ ಅವನು ನೋಡಿದ್ರೆ ಅಚ್ಚು ಚೆನ್ನಾಗಿ ಅವನೇ, ಅಯ್ಯೋ ಅವನು ಬೇಕು, ಆ ಸುಖ ಬೇಕು, ಯಾಕೆ ಹೋಗ್ತಾ ಇದ್ದೀನಿ, ಈ ಸುಖ ಎಷ್ಟು ದಿನ, ಈ ಸುಖ ತೀರಿದ ಮೇಲೆ ನನಗೆ ಎಷ್ಟು ಕಾಡುತ್ತೆ, ನನ್ನ ಗಂಡನಿಗೆ ದ್ರೋಹ ಮಾಡಿಬಿಟ್ನಲ್ಲ ಅಂತ ಸಾಯೋಕ್ಕೂ ಎಲ್ಲ ಹೋಗುದ್ನಲ್ಲ, ಮತ್ತು ಈ ಸುಖ ನನಗೆ ಏನು ಸುಖ ಕೊಡ್ತು, ಸುಖ ಕೊಟ್ಟಂತೆ ಕಂಡ್ರೂ ಕೂಡ ನನ್ನನ್ನು ಕಣ್ಣೀರಲ್ಲೇ ಮುಳುಗಿಸ್ತಲ್ಲ. ನಿನ್ನ ಬಗ್ಗೆ ನೀನು ಬರೀ ಪ್ರಶ್ನೆಗಳನ್ನ ಹಾಕೊಂಡು ಉತ್ತರ ಹುಡುಕೊಳ್ತೀಯಲ್ಲ, ಇದು ಆಧ್ಯಾತ್ಮ. ಬರೀ ಅವನು ಅಂದರೆ ಹೊರಗಿನ ವ್ಯಕ್ತಿಗಳ ಜೊತೆ ಮಾತಾಡೋದು, ಹೊರಗಿನ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಅಧ್ಯಾತ್ಮ ಅಲ್ಲ. ನಿನ್ನ ಬಗ್ಗೆ ನಾನು ಯಾರು, ನಾನು ಯಾಕೆ ಇವತ್ತು ಅಳ್ತಾ ಇದ್ದೀನಿ, ಯಾಕೆ ಇವತ್ತು ನಾನು ಸರಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ನನ್ನ ಕೈಲಿ ಯಾಕೆ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ, ನಾನು ಮಾಡ್ಕೊಳ್ತೀನಿ. ನನ್ನನ್ನು ನಾನು ಆರೋಗ್ಯವಾಗಿಟ್ಕೊಳ್ತೀನಿ, ದೇಹ ಶುದ್ಧಿಯಾಗಿಟ್ಕೊಳ್ತೀನಿ, ಮನಸ್ಸನ್ನು ಶುದ್ಧಿಯಾಗಿಟ್ಕೊಳ್ತೀನಿ. ನಾನು ಯಾವುದಕ್ಕೂ ಆಸೆ ಪಡೋದಿಲ್ಲ. ಬಂದ್ರೆ ಚೆನ್ನಾಗಿ ಮಾತಾಡಿಸ್ತೀನಿ. ನನ್ನ ಗಂಡನನ್ನು ನಾನು ತನು ಮನ ಎಲ್ಲವನ್ನು ಗಂಡನಿಗೆ ಅರ್ಪಣೆ ಮಾಡ್ತೀನಿ. ನನ್ನ ಬದುಕಿನ ನನ್ನ ಆಯಸ್ಸು ಎಷ್ಟಿದೆಯೋ ಅದು 100 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, 25 ವರ್ಷ ಇರ್ಬೋದು, 38 ವರ್ಷ ನನ್ನ ಪೂರ್ಣ ಆಯಸ್ಸನ್ನು ನೆಮ್ಮದಿಯಾಗಿ ಕಳೆಯುವ ಜವಾಬ್ದಾರಿ ನಂದೇ. ಅದು ನಾನು ಬಂದು ನಿಮ್ಮ ಬದುಕಿಗೆ ನೆಮ್ಮದಿ ಕೊಡೋಕ್ಕಾಗಲ್ಲ, ಇನ್ಯಾರೂ ಕೊಡೋಕ್ಕಾಗಲ್ಲ. ಅಂದ್ರೆ ನೋಡಿ ನಮ್ಮಲ್ಲಿ ನೀರ್ ಕುಡೀರಿ. ಫೈನ್ ನೋಡಿ ನಮ್ಮಲ್ಲಿ ದೇವರನ್ನ ಕೇಳ್ಕೊಳ್ಬೇಕಾದ್ರೆ ಭಗವಂತ ನನಗೆ ಹೆಚ್ಚಿಗೆ ಆಯಸ್ಸು ಕೊಡಪ್ಪ ಅಂತ ಕೇಳ್ಕೊಳ್ಬಾರ್ದಂತೆ. ಅಂದರೆ ಆಯಸ್ಸು ಈ ಮೊದಲೇ ನಿರ್ಧಾರ ಆಗ್ಬಿಟ್ಟಿದೆ. ನೀವು ದೇವರನ್ನು ಕೇಳಿದ ತಕ್ಷಣ ಅಯ್ಯೋ ತಡೆಯಪ್ಪ ಇವನು ಕೇಳ್ದ ಅಂತ ದೇವರೇನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಭಗವಂತನ ಬಳಿ ಏನು ಕೇಳಬೇಕಂದ್ರೆ, ಭಗವಂತ ನನಗೆ ಅಂತ ಎಷ್ಟು ಆಯಸ್ಸು ಇದೆಯಲ್ಲ ಅದನ್ನ ನಿನ್ನ ಸ್ಮರಣೆ ಮಾಡುವ ಬುದ್ಧಿಯಲ್ಲೇ ಕಳೆದು ಬಿಡ್ಲಪ್ಪ. ಬೆಳಗಾಗೆ ಎದ್ದು ಭಗವಂತ ಕಾಪಾಡಪ್ಪ, ಊಟ ಮಾಡೋ ಸಮಯದಲ್ಲಿ ಭಗವಂತ ಕಾಪಾಡಪ್ಪ, ಯಾರಿಗೂ ಏನೋ ಸಲಹೆ ನೀಡೋ ಸಮಯದಲ್ಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಪ್ಪ. ಪ್ರತಿ ಕ್ಷಣ ಬೆಳಗಾಗಿದ್ದ ಎದ್ದು ರಾತ್ರಿ ಮತ್ತೆ ಹೋಗಿ ಮಲಗೋವರೆಗೂ ಭಗವಂತ ಅವನ ಸ್ಮರಣೆಯಲ್ಲೇ ಇರುವ ಬುದ್ಧಿಯನ್ನು ನನಗೆ ಕೊಡು, ನನಗೆ ಹೆಚ್ಚು ಆಯಸ್ಸು ಕೊಡು ಅಂತ ಕೇಳಿದ್ರೆ ಅದು ಸ್ವಾರ್ಥ. ಎಷ್ಟು ಆಯಸ್ಸು ಕೊಟ್ಟಿದೆಯಲ್ಲಪ್ಪ ಈಗಾಗಲೇ, ಅದರ ಇದ್ದಷ್ಟು ಆಯಸ್ಸು ದಿನ ಸುಖ ಶಾಂತಿ ನೆಮ್ಮದಿ ನಿನ್ನ ಸ್ಮರಣೆ ಮಾಡುವ ಬುದ್ಧಿ. ಅಕ್ರಮ ಸಂಬಂಧಗಳಿಗೆ ಆಸೆಪಟ್ಟು ಬೇರೆಯವರ ದುಡ್ಡು, ಬೇರೆ ಪುರುಷರು, ಬೇರೆ ಹಣ, ಬೇರೆ ಆಸ್ತಿ, ಇದೆಲ್ಲದಕ್ಕೂ ಆಸೆ ಪಡದ ಬುದ್ಧಿಯನ್ನು ನನಗೆ ಕೊಟ್ಟು ನನ್ನನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಪ್ಪ, ಎಲ್ಲರಿಗೂ ಚೆನ್ನಾಗಿಡಪ್ಪ ಅಂತ ಕೇಳೋದಿದೆಯಲ್ಲ, ಹೀಗೆ ಯಾರು ಪ್ರಾರ್ಥನೆ ಮಾಡ್ತಾನೆ ಅವನು ನಿಜವಾದ ಭಕ್ತ. ಅವನನ್ನು ಭಗವಂತ ಕಾಪಾಡ್ತಾನೆ. ನೀನು ಪ್ರಶ್ನೆ ಮಾಡ್ಕೋ. ನೀನು ಹೊರಗಿನವ್ರ ವ್ಯಕ್ತಿ ಅವನಿಂಗಂದ ಅವನೇನಂದ ಅದು ನಿನಗೆ ಬೇಕಿಲ್ಲ. ಮತ್ತೆ ಅವನ ಏನ್ ಅನ್ಬೇಕು ಅದು ನೀನ್ ನಿರ್ಧಾರ ಮಾಡೋದಲ್ಲ. ಸರಿ, ನಾನು ಫೋನ್ ಎಷ್ಟು ಸಮಯ ಬಳಸ್ತಿದ್ದೀನಿ, ನಾನು ಎಷ್ಟು ಗಂಟೆಗೆ ಎದ್ದೆ ಹೇಳ್ತಿದ್ದೀನಿ, ನಾನು ಇನ್ಯಾವೊಂದು ವಿಚಾರ ಯಾಕೆ ಮಾತಾಡಬೇಕು, ಈಗ ನನಗೆ ಮತ್ತೆ ಪುನರ್ಜನ್ಮ ಸಿಕ್ಕಿದೆ, ಈಗ ತಪ್ಪನ್ನು ತಿದ್ದುಕೊಳ್ಳೋ ಅವಕಾಶ ಸಿಕ್ಕಿದೆ, ಈಗ ನಾನು ನನ್ನ ಗಂಡನಿಗೆ ನಿಯತ್ತಾಗಿರೋಣ, ನನ್ನ ಗಂಡನನ್ನು ತಿದ್ದೋಣ, ನನ್ನ ಗಂಡ ಸರಿ ಹೋಗಲಿಲ್ಲ ಅಂದರೆ ಸರಿ ಬೇರೆ ಹೋಗಿ ಬದುಕೋಣ, ನನಗೆ ಬದುಕಲಿಕ್ಕೆ ದಾರಿ ಬೇರೆ ಇದ್ದಾವೆ. ಅಂದರೆ ನನ್ನ ಬದುಕು ಕಷ್ಟ ಆಯಿತು ಅಂದ ಮಾತ್ರಕ್ಕೆ ನಾನು ಅಕ್ರಮ ದಾರಿ ತುಳಿಯೋದಕ್ಕಿಂತ ಆ ಕಷ್ಟವನ್ನು ಮೀರಿ ನಿಲ್ಲಕ್ಕೆ ಬೇರೆ ಏನು ದಾರಿ ಇದ್ದಾವೆ ಅಂತ ನೋಡಬೇಕೇ ಹೊರತು ನನ್ನ ಗಂಡ ಹಿಂಗಂದ ಅಂತ ಇನ್ನೊಬ್ಬನ ಜೊತೆ ಹೋಗೋದಲ್ಲ. ಅವನನ್ನು ಬಿಟ್ಟು ನಾನು ಒಂಟಿಯಾಗಿ ಬದುಕುವುದು ಮಕ್ಕಳಿಗೋಸ್ಕರ ಅಂತ. ಹೌದಲ್ಲ? ನನಗೂ ಒಂದು ಮಗು ಇದ್ದಿತ್ತಂದ್ರೆ ನಾನು ಇಷ್ಟು ಚಿಂತೆ ಮಾಡ್ತಿದ್ನಿ, ಇಲ್ಲ ಗೊತ್ತಿಲ್ಲ. ಆಯ್ತವ, ನಿನ್ನ ಮಡಿಲು ತುಂಬುವ ವಿಚಾರದಲ್ಲೂ ನೀನು ಈ ಹಿಂದೆಯೂ ಕೇಳಿದ್ದೆ. ನನಗ್ರಿ ತೋರ್ಸ್ಕೊಳಟ್ಟು ಶಕ್ತಿನೂ ಇಲ್ರಿ ನಮಗ. ಎಲ್ಲರೂ ದವಾಖಾನಿ ತೋರ್ಸ್ಕೊಂತಾರೆ, ನಮ್ ತೋರ್ಸ್ಕೊಳಟ್ಟು ಶಕ್ತಿನೂ ಇಲ್ರಿ ನಮಗ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆತ್ರಿ. ತೋರ್ಸ್ಕೊ ಅಂತಾರೆ. ನನಗ್ ನನ್ ಮನಸ್ಸಿನಾಗಿನ ನೋವನ್ನ ನನಗ್ ದೊಡ್ಡದಾಗ್ಬಿಟ್ಟೈತ್ರಿ. ಇರ್ಲವ, ಆ ವಿಚಾರವಾಗಿ ದುಃಖ ಪಡಬೇಡ. ನಾನು ಹೇಳ್ತೀನಿ, ನಾನ್ ದವಾಖಾನಿ ತೋರ್ಸ್ಲಿಕ್ಕೂ ಅಷ್ಟ ಆತ್, ನಾನ್ ದೇವ್ರಿಗೆ ಬಿಟ್ಟಿನಿ, ಅವ ಕೊಡವಲ್ಲ ಸುಮ್ಮನೆ ಇರ್ತೀನಿ. ಆಯ್ತು ಒಳ್ಳೇದಾಗುತ್ತೆ, ಭರವಸೆ ಇಟ್ಕೋ.
ನೀನೇನು ಬಯಸ್ತಾ ಇದೆಯೋ ಅದಾಗುತ್ತೆ. ಆದರೆ ಅದೇನೋ ಆಗೋದು ಆಗದೆ ಇರೋದು ಅದಕ್ಕೆ ಮಕ್ಕಳಿರೋರ್ಗೊಂದು ಸಮಸ್ಯೆ, ಮಕ್ಕಳಿಲ್ದವ್ರಿಗೊಂದು ಸಮಸ್ಯೆನವ. ಆ ವಿಚಾರ ನಾನೀಗ ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಾನು ಹೇಳ್ತೀನಿ, ನಿನ್ನ ಬದುಕು ತಾಯ್ತನಕ್ಕೆ ಬರುತ್ತೆ, ಯೋಚನೆ ಮಾಡಬೇಡ. ಆದರೆ ಅದಕ್ಕೂ ಮುಂಚೆ ನಿನ್ನಲ್ಲಿ ನೀನು ನೋಡಬ, ಮಗು ಇರೋದು, ತಾಯಿ ಆಗೋದು ಅದು ಒಂದು ಹಂತ. ಆದರೆ ಮೊದಲು ನಾನು ಮನುಷ್ಯಳಾಗಬೇಕು. ಸಾಯೋಕ್ಕಿಂತ ಮುಂಚೆ ಮನುಷ್ಯಳಾಗಿ ಸಾಯಬೇಕು. ಹ್ಞೂನ್ರಿ. ಈಗ ನಿನ್ನ ಉದ್ದೇಶ, ಅಯ್ಯೋ ಮಗು ಇಲ್ಲ ಅಂದ್ರೆ ಬದುಕಲೇಬಾರ್ದ? ಇಲ್ವಲ್ಲ, ಹಾಗೇನಿಲ್ಲ. ಮಗು ಇಲ್ದು, ನಾನು ಯಾವಾಗಲೂ ಸಾಲುಮರ ತಿಮ್ಮಕ್ಕ ಅವ್ರನ್ನ ಉದಾಹರಣೆ ಕೊಡ್ತೀನಿ. ಆ ಮಹಾನ್ ತಾಯಿ ಮಕ್ಕಳಿಲ್ಲ ಅಂತ ಏನು ಕೆಟ್ಟದಾಗಿ ನಿರ್ಧಾರ ತಗೊಂಡು ಸಾಯೋ ನಿರ್ಧಾರ ಮಾಡಲಿಲ್ಲ. ಮರಗಳನ್ನು ಬೆಳೆಸಿ ಇವತ್ತು ಜಗತ್ತಿಗೆ ವೃಕ್ಷ ಮಾತೆ. ಆ ಮರಗಳನ್ನೇ ಮಕ್ಕಳು ಹೊಂದಿಕೊಂಡು, ಅಂದರೆ ನನಗೆ ಏನು ನ್ಯೂನ್ಯತೆ ಇದೆಯೋ, ನನಗೆ ಏನು ಇಲ್ಲವೋ, ಭಗವಂತ ನನಗೇನು ಕೊಟ್ಟಿಲ್ಲ ಅಂತ ಆ ನೋವಿದೆಯೋ, ಅದನ್ನು ಸಾಧನೆಗೆ ಒಂದು ಮೆಟ್ಟಿಲು ಮಾಡಿಕೊಳ್ಳೋದಕ್ಕೆ ದೊಡ್ಡ ಶಕ್ತಿ ಬೇಕು. ನಮ್ಗೆ ತೋರಿಸ್ಕೊಳ್ಳೋ ಶಕ್ತಿ ಇಲ್ಲ, ಅಥವಾ ಮಕ್ಕಳಾಗಿಲ್ಲ. ಸರಿ ಸರ್, ನಾನು ಅನಾಥಾಶ್ರಮಕ್ಕೆ ಹೋದೆ ಸರ್, ಆ ಅನಾಥ ಮಕ್ಕಳು ಸೇವೆ ಮಾಡಿದೆ ಸರ್, ಆ ಅನಾಥ ಮಕ್ಕಳೇ ನನಗೊಂದು ಆಶ್ರಮ ಕಟ್ಟಿಕೊಟ್ರು ಸರ್, ನಾನಂತ 100 ಒಂದು ಮಗು ತಾಯಿ ಆಗ್ಲಿಕ್ಕೆ ಹೆಚ್ಚೇನು ಶಕ್ತಿ ಬೇಕಿಲ್ಲ. ಆದ್ರೆ ಅನಾಥ ಮಕ್ಕಳು 100 ಮಕ್ಕಳಿಗೆ ನೀನು ಸೇವೆ ಮಾಡಿ ಆ ಎಲ್ಲ ಮಕ್ಕಳ ಹೃದಯದಲ್ಲಿ ಅಯ್ಯೋ ಇವ್ರು ನನ್ನ ತಾಯಿ ಸಮಾನ ಕಣಪ್ಪ ಅಂತ ಅನ್ಬೇಕು ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಬೇಕು. ಹೌದ್ರಿ, ನಾ ಎಲ್ಲಾ ಓಣ್ಯಾನ ಮಕ್ಕಳನ್ನೆಲ್ಲಾನು ಪ್ರೀತಿ ಮಾಡ್ತೀನಿ ಚಲೋ ಅಂತ ಹೊರಟು ನಿಂತ್ಕೊಂಡ್ರೆ ಬಹಳ ದಾರಿಗಳಿದ್ದಾವೆ. ನೀನ್ ಸುಮ್ಮನೆ ನೆಪ ಕೊಟ್ಕೊಂಡು ಹೋದ್ರೆ ಅದಾಗದೆ ಇರೋದು. ಅರ್ಥ ಆಯ್ತಲ್ಲ? ಧೈರ್ಯವಾಗಿರು, ನಿನ್ಗೆ ಒಳ್ಳೇದಾಗ್ಲಿ. ಅವನ ಸಂಪರ್ಕ ಬಿಡು. ಗಂಡನ ಕುಡುಕ ಅಥವಾ ಕುಡಿಯೋದು ಅದು ಇದು ಏನಿದೆಯಲ್ಲ, ಅದು ನೀನ್ ಸ್ವಲ್ಪ ಅವನ ಯೋಚನೆ ಅದು ಇದು ಬಿಟ್ಟು ಮನೆಗೆ ಸಂಜೆ ದೀಪ ಹಚ್ಚೋದ್ರಿಂದ ಹಿಡಿದು ಮನೆಯನ್ನ ಸದಾ ಯಾವುದೋ ಒಂದು ಶ್ಲೋಕ ಹೇಳ್ತಾನೋ, ಒಳ್ಳೆ ವಿಚಾರಗಳನ್ನ ಪ್ಲೇ ಮಾಡಿ ಅಲ್ಲಿ ಇಡಬೇಕು. ಫೋನಲ್ಲಿ ಏನೇನೋ ನೋಡೋದಕ್ಕಿಂತ ಒಳ್ಳೆ ವಿಚಾರ, ಮನೆಯಲ್ಲಿ ಓಂಕಾರ ಯಾವಾಗಲೂ ಬರ್ತಾ ಇರಬೇಕು. ಅಂದ್ರೆ ನಿನ್ನಲ್ಲಿ ಅಂಥದ್ದೊಂದು ಬದಲಾವಣೆ ಆಗಲಿ. ಗಂಡ ಮನೆಗೆ ಬಂದಾಗ ರಂಗೋಲಿ ನೋಡಬೇಕು, ದೀಪಗಳನ್ನು ನೋಡಬೇಕು. ಅಯ್ಯೋ ನನ್ನ ಹೆಂಡತಿ ಇವತ್ತು ಪೂಜೆ, ಅದು ನಿಧಾನವಾಗಿ ಹಾಗೆ ಬದಲಾವಣೆ ಮಾಡಬೇಕು. ಹೊರತು ನೀನು ಅವನು ಬದಲಾಗಲಿಲ್ಲ ಅಂತ ನೀನು ಹಿಂಗಿರೋದು, ಇವಳು ಹಿಂಗವಲ್ಲ ಅಂತ ಅವನು ಹಂಗಿರೋದು, ಇದೊಂದು ಮುಗಿಯದ ಕತೆ. ನನ್ನ ಮನಿಗ್ ಗುಡಿಸಲ್ರಿ, ಅದನ್ನ ತುಂಬಾ ಚೆನ್ನಾಗಿ ಗುಡಿಸ್ಲಾದ್ರೇನು, ಮೊದಲು ಮನವೇ ಕೊಳಚೆಯಲ್ಲಿದ್ದಾಗ ನೀನು ಅರಮನೆಯಲ್ಲಿ ಇಟ್ರು ನೀನು ಅದೇ ಬಾಡು. ನನ್ಗ ಅರಮನೆ ಬೇಕಾಗಿದ್ದಿಲ್ರಿ. ನಾನು ಅವ್ರ ಮನಿ ಬಿಟ್ಟು ಹೊರಗ್ ಹೋಗದಾಗ ನನ್ಗ್ ಕಣ್ ತುಂಬಾ ನಿದ್ದೆ ಮಾಡಾಕ ಒಂದ್ ಜಾಗ ಸಾಕಂತೇಳಿ ಅನ್ಕೊಂಡಿದ್ದವ್ರಿ ನಾವು. ನಮ್ಗ ಅದ ಮನಿ ಬೇಕು, ಇದ ಮನಿ ಬೇಕು ಅಂತೇಳಿ ನಾ ಅನ್ಕೊಂಡು ಇಲ್ರಿ. ನಮ್ಗ ಅದ ಬೇಕು, ಇದ ಬೇಕು, ಇದ್ರದೊಳಗೆ ಜೀವನ ಮಾಡ್ತೀನ್ರಿ ನಾನು. ಸರಿ ಆಯ್ತು, ನಿನ್ನ ಬದುಕು ಮುಂದಿನ 2-3 ವರ್ಷದ ಒಳಗಡೆ ನಿನಗೂ ತಾಯ್ತನ ಸಿಗುತ್ತೆ. ನಿನಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಆದರೆ ಒಂದು ಮಾತಂತೂ ಸತ್ಯ, ಅಕಸ್ಮಾತ್ ನೀನು ಈ ಹೊರಗಿನ ವ್ಯಕ್ತಿಯ ವಿಚಾರವನ್ನ ಮನಸ್ಸಿಂದ ತೆಗೆದು ಹಾಕದೆ ಹೋದರೆ ನಿನ್ನ ಬದುಕು ಭೀಕರವಾಗಿ ಅಂತ್ಯವಾಗುತ್ತೆ. ಇದನ್ನ ಮಾತನ್ನು ನೆನಪಿಟ್ಕೋ. ನೀನು ಆ ಮಟ್ಟಕ್ಕೆ ಹೋಗಲ್ಲ ಅಂತ ಭಾವಿಸ್ತೀನಿ. ನಿನಗೆ ನಾನು ಇನ್ನು ಬಹಳ ವರ್ಷಗಳ ನಂತರ ನನ್ನ ಧ್ವನಿ ನಿನಗೆ ಕೇಳಿಸುತ್ತೆ. ನಾನು ನಿನಗೆ ಸಿಗ್ತೀನಿ. ನೀನು ಆ ದಾರಿಯಲ್ಲಿ ಇದ್ದರೆ ನಾನು ನಿನಗೆ ಸಿಗ್ತೀನಿ, ಇಲ್ಲಾಂದರೆ ನಾನು ಸಿಗ್ತೀನಿ ಅಂದ್ರೂ ನೀನೇ ಇರೋದಿಲ್ಲ. ನನಗೆ ನಂಬಿಕೆ ಇದೆ ಈ ಅವಕಾಶವನ್ನು ನೀನು ಬಳಸ್ಕೊಳ್ತೀಯ. ಅದು ಇದು ನನಗೆ ನಿದ್ದೆ ಬರಲ್ಲ, ಅದು ಬರಲ್ಲ, ಅವಂಗ ಅದೇ ಯೋಚನೆ, ಇದೆಲ್ಲವನ್ನ ಬಿಟ್ಟು ನಿನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೋ. ಹೊಸ ಬದುಕು, ಹೊಸ ಜನ್ಮ ಅಂದುಕೊಂಡು ಶುರು ಮಾಡು. ಇಲ್ಲಿಂದ ನನ್ನ ಗಂಡ ಆಗಲಿ ಇನ್ಯಾರೇ ಆಗಲಿ ನನ್ನ ಮನಸ್ಸನ್ನು, ನನ್ನ ಯೋಚನೆಯನ್ನು ನಾನು ಯಾವ ವಿಚಾರಗಳಿಗೆ ಕೊಡಬೇಕು, ಯಾವ ಕೆಲಸಕ್ಕೆ ಕೊಡಬೇಕು, ಎಲ್ಲ ಹೋಗಬೇಕು, ದುಡಿಬೇಕು. ಜಗತ್ತು ವಿಶಾಲವಾಗಿದೆ. ರಿಸ್ಕ್ ತಗೊಳ್ಳದೆ ಹೋದರೆ ನಾನು ಅದೇ ಗುಡಿಸ್ಲಲ್ಲಿ ಇರಬೇಕಾಗುತ್ತೆ. ಹೀಗೆ ನಿನ್ನ ಬದುಕನ್ನು ದುಡಿಯೋ ಕಡೆ ಇನ್ನೇನು ಮಾಡ್ಬೋದು, ಇನ್ನೆಲ್ಲಿ ಯಾರ ಸಹಾಯ ಬೇಡಬಹುದು, ಹಿಂಗೆ ಒಬ್ಬರಲ್ಲ ಒಬ್ಬರನ್ನ ಕೇಳಿ ಏನೋ ಒಂದು ಬದುಕು ನಡೆಸಲಿಕ್ಕೆ ನಿರ್ಧಾರ ಮಾಡಬೇಕೆ ಹೊರತು ಅವನ ಗಂಡ ಹಂಗಿರೋದು, ನೀನು ಇಲ್ಲಿ ಒಳಗಡೆ ಮಾತಾಡ್ಕೊಂಡು ನೀನು ಹಿಂಗಿರೋದು ಈಗ ನೀನು ಎಚ್ಚೆತ್ತುಕೊಳ್ಳದೆ ಹೋದರೆ ಬಹುಶಃ ಇದು 3ಕ್ಕೆ ಮುಕ್ತಾಯ. ಇದು ನಾನು ನಿನ್ನ ಜೊತೆ 3ನೇ ಸಾರಿ ಮಾತಾಡ್ತಿರೋದು. ಹೌದ್ರಿ, ಹೌದಲ್ಲ? ಇದು ಇನ್ನು ಬಹಳ ವರ್ಷಗಳ ನಂತರ ಮಾತ್ರ ನಾನು ನಿನಗೆ ಸಿಗ್ತೀನಿ. ನಿನಗೆ ಒಳ್ಳೇದಾಗಲಿ. ಭೀಕರವಾಗಿ ಅಂತ್ಯ ಆಗುವುದು ಬೇಡ ನಿನ್ನ ಬದುಕು. ಶುಭವಾಗಿ. ಆಯ್ತು, ಈಕೆಯ ಬದುಕು ನನಗೆ ನಂಬಿಕೆ ಇದೆ ಈಕೆ ತಿದ್ದುಕೊಳ್ತಾರೆ ಅಂತ.
ಬಟ್ ಇನ್ನೊಂದು ಕಡೆ ಚಿಕ್ಕದಾಗಿ ಡೌಟ್ ಇದೆ, ಈಕೆ ತಿದ್ಕೊಳ್ಳಲ್ಲ ಅಂತ. ಯಾಕಂಗೆ ಅನ್ನಿಸ್ತು ಅಂದರೆ ನಾನು ಈಕೆ ಜೊತೆ 3ನೇ ಸಾರಿ ಮಾತಾಡ್ತಿರೋದು. ಆ 3 ಸಾರಿಯಲ್ಲೂ ಈಕೆದ ಅದೇ ಮನಸ್ಥಿತಿ ಇದೆ. ನಾನು ನಿನಗೆ ಯಾವ ಜ್ಯೋತಿಷ್ಯವನ್ನು ಹೇಳಿಲ್ಲ, ನಾನು ಜ್ಯೋತಿಷ್ಯ ನಂಗೆ ಬರೋದು ಇಲ್ಲ, ನಾನು ಅದನ್ನು ಕಲಿತು ಇಲ್ಲ. ಆದರೆ ಭಗವಂತನ ಅನುಗ್ರಹ, ಕೆಲವು ವಿಚಾರಗಳು ನನಗೆ ಹೊಳೆದಾಗ ನಾನು ಅದನ್ನು ಹಂಚಿಕೊಂಡಿದ್ದೀನಿ. ಭಗವಂತನ ದಯೆ ಅದಾಗೂ ಇದೆ. ನಾನು ನಿನ್ನ ಬದುಕು ದುರಂತವಾಗಲಿ ಅಂತ ನಾನು ಖಂಡಿತ ಆಸೆ ಪಡಲ್ಲ. ನಾನು ಮನಸಾರೆ ಹಾರೈಸ್ತೀನಿ ನಿನ್ನ ಗಂಡನೂ ಸರಿ ಹೋಗಲಿ. ಸರಿ ಹೋಗ್ತಾನೆ ಯಾವಾಗ? ನೀನು ಸರಿ ಹೋದಾಗ. ನೀನು ಇನ್ಯಾವನ ಜೊತೆನೋ ವಿಚಾರಗಳನ್ನು ಇಟ್ಟುಕೊಂಡು ನಿನ್ನ ಗಂಡ ಶುದ್ಧನಾಗಲಿ ಅಂತ ಬಯಸೋದು ಮೂರ್ಖತನ. ಹಂಗಾಗಬಾರ್ದು. ಒಳ್ಳೆಯದಾಗಲಿ.